ಈ ಹಾಸ್ಪಿಟ್ಲು ಬ್ರಹ್ಮಕುಮಾರಿ ಆಶ್ರಮದವ್ರದ್ದು ಹಾಸ್ಪಿಟ್ಲು ಪ್ರಾರಂಭ ಆಗಿ 28 ವರ್ಷ ಆಯಿತು. ಈ ಹಾಸ್ಪಿಟ್ಲು ಹೋಮಿಯೋಪತಿ, ಮ್ಯಾಗ್ನೆಟ್ ಥೆರಪಿ, ಯೋಗ ಥೆರಪಿ, ಆಯುರ್ವೇದಿಕ್ಕು ಮತ್ತು ಎಕ್ಯುಪಂಕ್ಚರು ಎಲ್ಲ ಡಿಪಾರ್ಟ್ಮೆಂಟನ್ನು ಸೇವೆ ಮಾಡ್ತಾಯಿದೆ. ಅಲೋಪತಿ ಹಾಸ್ಪಿಟ್ಲ್ ಇದೆ ಜೊತೆಯಲ್ಲಿ. ಇಲ್ಲಿ ಒಂದು 250 ಜನರಿಂದ 300 ಜನ ಸೇವೆಯನ್ನು ಮಾಡ್ತಾಯಿದ್ದಾರೆ ಹಾಸ್ಪಿಟ್ಲಲ್ಲಿ. ಅದರಲ್ಲಿ ಒಂದು 80 to 90% ಎಲ್ಲ ರಾಜಯೋಗ ಅಭ್ಯಾಸ ಮಾಡೋರೇ ಸೇವೆ ಮಾಡ್ತಾರೆ. ಈ ಹಾಸ್ಪಿಟಲ್ ಸರೌಂಡು ಒಂದು 100 ಕಿಲೋಮೀಟರ್ದಲ್ಲಿ ಯಾವುದು ಗ್ಲೋಬಲ್ ಹಾಸ್ಪಿಟಲ್ ಈ ಸರೌಂಡಲ್ಲಿ ಹಾಸ್ಪಿಟಲ್ ಇಲ್ಲ. ಈ ದೊಡ್ಡ ಪ್ರಕರಣವಾಗಿ ಬ್ರಹ್ಮಕುಮಾರಿ ಆಶ್ರಮ ಮೌಂಟ್ ಆಬು ಹೆಡ್ ಕ್ವಾರ್ಟರ್ದಲ್ಲಿ ಪ್ರತಿ ವರ್ಷ ದೇಶ ವಿದೇಶದ ಅನೇಕರು ಇಲ್ಲಿ ರಾಜಯೋಗ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಬೇಸಿಕ್ ಎಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಜೊತೆಯಲ್ಲಿ ಈ ಹಾಸ್ಪಿಟಲ್ದಲ್ಲಿ ಹೋಮಿಯೋಪತಿ ಮುಖಾಂತರ ವ್ಯಸನವನ್ನು ಬಿಡಿಸ್ತಾರೆ ಮತ್ತು ಮ್ಯಾಗ್ನೆಟ್ ಥೆರಪಿ ಮುಖಾಂತರ ಪ್ಯಾರಲಿಸಿಸ್ ಸರಿ ಮಾಡ್ತಾರೆ. ಮತ್ತು ಸ್ಪೆಷಲ್ 5 ದಿನದ್ದು ಡಯಾಬಿಟಿಕ್ ಕ್ಯಾಂಪ್ ಇದೆ. ಆ ಕ್ಯಾಂಪ್ದಲ್ಲಿ ನಾವು ಪೇಷಂಟ್ಗೆ ಎಕ್ಸರ್ಸೈಸು, ಮೆಡಿಟೇಷನ್ನು, ಡಯಟ್ ಕಂಟ್ರೋಲು, ರಾಜಯೋಗ ಅಭ್ಯಾಸ ಈ ಪ್ರಕಾರವಾಗಿ 5 ದಿನದ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತದೆ. ಈ ಟ್ರೀಟ್ಮೆಂಟ್ದಿಂದ ಅನೇಕ ಪೇಷಂಟ್ಸು ಕಂಪ್ಲೀಟ್ ಕಂಟ್ರೋಲ್ ಆಗಿ ಹೋಗ್ತಾರೆ. ಅವರ ಜೀವನದಲ್ಲಿ ಅವರ ಜೀವನವನ್ನು ಮುಂದೆ ಕಂಟಿನ್ಯೂ ಮಾಡಿ ಈ ಪ್ರಕಾರವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಈ ಹಾಸ್ಪಿಟಲ್ದಲ್ಲಿ ಸುತ್ತಮುತ್ತ ಒಂದು 70 ಹಳ್ಳಿಗಳಿದ್ದಾವೆ. ಆ 70 ಹಳ್ಳಿಯಲ್ಲಿ ನಾವು ಹೋಗಿ ಫ್ರೀಯಾಗಿ ಸೇವೆ ಮಾಡ್ತೀವಿ. ಅದರಲ್ಲಿ ಒಂದು 20 ಹಳ್ಳಿಯನ್ನು ಪೂರ ದತ್ತಕ್ಕೆ ತೊಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಪೂರ ಮಾಡ್ತೀವಿ, ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಹಾಸ್ಪಿಟಲ್ ಬಗ್ಗೆ ತಾವೆಲ್ಲರೂ ಮೌಂಟ್ ಆಬುಕ್ಕೆ ಬಂದಂಥ ಆತ್ಮಗಳಿಗೆ. ಮೌಂಟ್ ಆಬು ಒಂದು ದಿವ್ಯ ಭೂಮಿ ಇದೆ. ಆ ಭೂಮಿಯಲ್ಲಿ ನೀವೆಲ್ಲ ಮಹಾನ್ ಆತ್ಮಗಳು ಬಂದಿದ್ದೀರಿ. ಇಲ್ಲಿಂದ ವಾಪಸ್ ನೀವು ಹೋಗೋದ್ರೊಳಗಾಗಿ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಖುಷಿಯಿಂದ ಇರಬೇಕಂದ್ರೆ ಒಂದು 5 ವಿಚಾರಗಳನ್ನು, 5 ರತ್ನಗಳನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡಿಕೊಂಡ್ರೆ ನಮ್ಮ ಜೀವನ ವಜ್ರ ಸಮಾನ ಆಗ್ತದೆ. ಮತ್ತು ಒಂದು 5 ವಿಚಾರಗಳು ಊಟದ ಬಗ್ಗೆ, ಏನೇನು ಉಣ್ಬೇಕು, ಯಾವ ಪ್ರಕಾರ ಉಣ್ಬೇಕು ಅದನ್ನು ನಾವು ವಿಚಾರ ಮಾಡಬೇಕು. ಮೊದಲನೇದಾಗಿ ನಾನು ನಿಮಗೆ ಈ ಆಹಾರ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಬೆಳಗಿನ ಜಾವ ಎದ್ದ ತಕ್ಷಣ ಒಂದು 2 ಗ್ಲಾಸ್ ನೀರನ್ನು, ಬಿಸಿ ನೀರನ್ನು ನಾವು ತಗೋಬೇಕು. ಆ ಬಿಸಿ ನೀರನ್ನು ನಿಮಗೆ ಯಾವ ಪ್ರಕಾರವಾಗಿ ಎಷ್ಟು ನಿಮಗೆ ಬಿಸಿ ಬೇಕು ಅಷ್ಟು ಕುಡಿಬೋದು. ಬೆಳಗಿನ ಜಾವ ಆ ನೀರನ್ನು ನಾವು ಕುಡಿದ್ರೆ ಏನಾಗ್ತಂದ್ರೆ ಅದು ಬಹಳ ಔಷಧ ಕೆಲಸ ಮಾಡ್ತದೆ. 1. 2ನೇದು ಉಪ್ಪು, ಸಕ್ಕರೆ, ಎಣ್ಣೆ, ತುಪ್ಪ, ಮೈದಾ ಇವುಗಳನ್ನು ನೀವು ಎಷ್ಟು ಕಡಿಮೆ ಯೂಸ್ ಮಾಡ್ತೀರಿ ಅಷ್ಟು ಚಲೋ ಇರ್ತದೆ. ಅದಕ್ಕೆ ನೀವು ಸಕ್ಕರೆ ಜಾಗದಾಗ ಬೆಲ್ಲ ಯೂಸ್ ಮಾಡಿರಿ. ಬೆಲ್ಲದೂ ಸಹ 2 ಪ್ರಕಾರ ಬೆಲ್ಲ ಇರ್ತದೆ. ಒಂದು ಕೆಮಿಕಲ್ ರಹಿತವಾದಂಥ ಬೆಲ್ಲ ಇರ್ತದೆ, ಅದನ್ನು ಯೂಸ್ ಮಾಡಬೇಕು. 3ನೇದಾಗಿ ರಾತ್ರಿ ಊಟ ನೀವು ಮನ್ಕೊಳ್ಗಿಂತ ಮುಂಚೆ 2 ಗಂಟೆ ಮುಂಚೆ ಊಟವನ್ನು ಮಾಡಬೇಕು. ಯಾಕಂದರೆ ಎಷ್ಟು ಬೇಗ ಉಣ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಿರ್ತದೆ. ಮತ್ತು ರಾತ್ರಿ ಊಟ ಎಷ್ಟು ಕಡಿಮೆ ತಿಂತಿರಲ್ಲ ಅಷ್ಟು ಒಳ್ಳೆಯದಿರ್ತದೆ. ರಾತ್ರಿ ಊಟ ಯಾವಾಗ ಊಟ ಮಾಡ್ತೀರಿ ಆ ಊಟವನ್ನು ಶಿವನಿಗೆ ಅರ್ಪಣೆ ಮಾಡಿ ಶುದ್ಧ ಊಟವನ್ನೇ ಮಾಡಬೇಕು. ಯಾಕಂದರೆ ನಾವು ಆಹಾರ ಪದ್ಧತಿ ಏನಿದೆ ಅಂದರೆ ಅನ್ನದಂತೆ ಮನಸ್ಸು ಹೇಳ್ತಾರೆ. ನಾವೇನು ಉಣ್ತೀವಲ್ಲ ಆ ಊಟದಲ್ಲಿ ಪರಮಾತ್ಮನ ನೆನಪಿರಬೇಕು. ಶುದ್ಧ ಆಹಾರ ಊಟ ಮಾಡಬೇಕು. ವಾಸ್ತವಿಕವಾಗಿ ಈ ಮನುಷ್ಯನಿಗೆ ಆಹಾರ ಪದ್ಧತಿ ಪರಮಾತ್ಮ ಏನು ನ್ಯಾಚುರಲ್ ಆಗಿ ಕೊಟ್ಟಿದ್ದಾನೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ತಮಗೆಲ್ಲ ಒಂದು ಚಿಕ್ಕ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನಿಮ್ಮ ಸುತ್ತಮುತ್ತ ಯಾರಾದರೂ ನಾನ್ ವೆಜ್ ತಿನ್ನೋರು ಇರ್ತಾರಲ್ಲ, ಒಂದು ಅವ್ರಿಗೆ ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನ್ ವೆಜ್ ವಾಸ್ತವಿಕವಾಗಿ ಮನುಷ್ಯರಿಗೆಲ್ಲ, ಅದು ಪ್ರಾಣಿಗಳಿಗಿದೆ. ಅದನ್ನು ಸ್ವೀಕಾರ ಮಾಡಬಾರ್ದು. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನು ಯಾರಿಗೆ ಕೊಡೋದಿಲ್ಲ ತಿನ್ಲಕ್ಕೆ. ಹಂಗೆ ಮತ್ತೊಬ್ಬರು ನಾವು ತಿನ್ನುವ ಅಧಿಕಾರ ನಮಗಿಲ್ಲ. ಅವ್ರಿಗಿನ್ನೂ ಅಷ್ಟೇ ದುಃಖ ಆಗ್ತದೆ ಆ ಪ್ರಾಣಿಗಳಿಗೆ ಸಹ. ಅದಕ್ಕೆ ಆಹಾರ ಪದ್ಧತಿ ಏನಿದೆ ಅಂದರೆ ಸಾತ್ವಿಕ ಆಹಾರ ತೊಗೋಬೇಕು. ಸಾತ್ವಿಕ ಆಹಾರದಿಂದ ಸಾತ್ವಿಕ ವಿಚಾರಗಳಿರ್ತಾವೆ. ಸಾತ್ವಿಕ ವಿಚಾರದಿಂದ ಮನುಷ್ಯನ ಜೀವನದಲ್ಲಿ ನಿಜವಾದ ಸುಖ ಶಾಂತಿ ಪ್ರಾಪ್ತಿ ಆಗ್ತದೆ. ಮತ್ತು ಸಪೋಸ್ ನಿಮಗೆ ಅನುಕೂಲ ಆಯ್ತಂದ್ರೆ ನೀವು ಏನು ಮಾಡ್ಬೇಕಂದ್ರೆ ರಾತ್ರಿ ಈ ಸೂರ್ಯನ ಮುಳುಗುವ ಮುಂಚೆ, ಸೂರ್ಯ ಅಸ್ತ ಆಗೋಕ್ಕಿಂತ ಮುಂಚೆ ನೀವು ಆಹಾರವನ್ನು ಸ್ವೀಕಾರ ಮಾಡ್ರು ಬಹಳ ಒಳ್ಳೆಯದಿರ್ತದೆ. ಅದು ಆಯುರ್ವೇದಿಕ್ ಪದ್ಧತಿನ ಇದೆ ಹೇಳ್ತದೆ. ಎಷ್ಟು ಬೇಗ ಉಣ್ತೀರಿ ಅಷ್ಟು ಒಳ್ಳೆಯದಿರ್ತದೆ. ನಿಮಗೆ ಡ್ಯೂಟಿ, ನೌಕರಿ, ಎಮರ್ಜೆನ್ಸಿ ನೋ ಪ್ರಾಬ್ಲಮ್ಮು. ನೀವು ಅಟ್ಲೀಸ್ಟ್ ಇದನ್ನು ಲಕ್ಷ್ಯ ಇಡಬೇಕು. ಮನ್ಕೊಳಗಿಂತ ಮುಂಚೆ 2 hours ಬಿಫೋರ್ ಊಟ ಆಗಬೇಕು. ಆ ಊಟವನ್ನು ಯಾವುದೇ ಟೈಮ್ದಲ್ಲಿ ಊಟ ಮಾಡಿ ಶಾಂತಿಯಿಂದ, ನೆಮ್ಮದಿಯಿಂದ ಆ ಭಗವಂತನಿಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ನೀವು ಊಟ ಮಾಡಿ. ಆ ಊಟದಲ್ಲಿ ಒಂದು ಶಕ್ತಿ ಇರ್ತದೆ.
ಇದು ಊಟದ ಪದ್ಧತಿಯನ್ನು ನೀವು ಈ ಪ್ರಕಾರವಾಗಿ ಜೀವನದಲ್ಲಿ ಫಾಲೋ ಮಾಡಿದರೆ ನಿಮಗೆ ಬಹಳ ಲಾಭ ಆಗ್ತದೆ. ಮತ್ತು ವಾಸ್ತವಿಕವಾಗಿ ಮನುಷ್ಯನ ಜೀವನದಲ್ಲಿ ನಿಜವಾದ ಸುಖ, ಶಾಂತಿ, ನೆಮ್ಮದಿ, ಪ್ರೇಮ ನಿಮಗೆ ಪ್ರಾಪ್ತಿಯಾಗಬೇಕಂದಾಗ ಒಂದು 5 ವಿಚಾರಗಳನ್ನು ನೀವು ಜೀವನದಲ್ಲಿ ನೀವು ಫಾಲೋ ಮಾಡಿದರೆ ನಿಮ್ಮ ಜೀವನ ನಿಜವಾಗಲೂ ಧನ್ಯ ಆಗ್ತದೆ. ಅದಕ್ಕೆ ನೀವು ನೆನಪು ಹೆಂಗಿಡಬೇಕಂದ್ರೆ ನಿಮ್ಮ ಜೀವನದಲ್ಲಿ 5 ಬೆರಳನ್ನು ನೆನಪಿಟ್ಕೊಳ್ಳಿ. ಈ 5 ಬೆರಳದಿಂದ ವಿಚಾರವನ್ನು ನಿಮ್ಮ ಜೀವನದಲ್ಲಿ ಬಹಳ ಖುಷಿ, ಆನಂದ ಸಿಗ್ತದೆ. ಈ ಚಿಕ್ಕ ಬೆರಳು ನೆನಪಿಟ್ಕೊಳ್ಳಿ. ಜೀವನದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಏಳಬೇಕು. ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೀವು ಓದಿ ನೋಡಿ. ಅವರು ಬ್ರಹ್ಮ ಮುಹೂರ್ತನ ಹೇಳ್ತಿದ್ರು. ಅದು ಅಟ್ಲೀಸ್ಟ್ ನೀವು 5 ಗಂಟೆಗಾದರೂ ಎದ್ದು ತಣ್ಣೀರಿನ ಮುಖ ತಕ್ಕೊಂಡು ಆ 15ರಿಂದ 20 ನಿಮಿಷ ಆ ಪರಮಾತ್ಮನನ್ನು ನೆನಪು ಮಾಡಿ ಧ್ಯಾನ ಮಾಡಿ ಎದ್ದ ತಕ್ಷಣ. ಯಾಕಂದರೆ ನಮಗೆ ಪರಮಾತ್ಮ 24 ಗಂಟೆ ಟೈಮ್ ಕೊಟ್ಟಿದ್ದಾನೆ. ಒಂದು 24 ಗಂಟೆಲಿ ಒಂದು ಅರ್ಧ ಗಂಟೆ ಒಂದು 15 ನಿಮಿಷ ಆದರೂ ನಾವು ಶಿವನ ನೆನಪು ಮಾಡಿದಾಗ ಆ ಬೆಳಗಿನ ಜಾವ ಬಹಳ ಶುದ್ಧಿರ್ತದೆ, ಶುದ್ಧ ವಿಚಾರಗಳು ಇರ್ತವೆ. ಅದಕ್ಕೆ ನೀವು ಬೆಳಗಿನ ಜಾವ ಎದ್ದ ತಕ್ಷಣ ಶಿವನನ್ನು ನೆನಪು ಮಾಡಿ ಶಕ್ತಿ ಸಿಗ್ತದೆ. ಅದಕ್ಕೆ ನಮ್ಮ ದಾದಿ ಜಾನಕಿಜಿಯವರು ಇವತ್ತು 103 ವರ್ಷ ವಯಸ್ಸದಲ್ಲಿ ಸಹ ಅವರು ದಿನಾಲು 3 ಗಂಟೆಗೆ 4 ಗಂಟೆಗೆ ಹೇಳ್ತಾರೆ. ಅದಕ್ಕೆ ಈ ಮಹಾನ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೀವು ನೋಡಿದಾಗ ಅವರು ಬ್ರಹ್ಮ ಮುಹೂರ್ತಲ್ಲಿ ಹೇಳ್ತಿದ್ರು. ಬ್ರಹ್ಮ ಮುಹೂರ್ತ 2 ಗಂಟೆಗೆ ಪ್ರಾರಂಭ ಆಗ್ತದೆ. ಅಟ್ಲೀಸ್ಟ್ ನೀವು 5 ಗಂಟೆಗಾರ ಎದ್ದು ಆ ಶಿವನನ್ನು ನೆನಪು ಮಾಡಿದಾಗ ಇಡೀ ದಿನ ನಿಮ್ಮ ಜೀವನ ಯಾವಾಗಲೂ ಖುಷಿಯಿಂದ ಇರ್ತದೆ. ಜೀವನದ 2ನೇ ಮಂತ್ರ, 2ನೇ ವಿಚಾರ ಏನಪ್ಪ ಅಂದ್ರೆ ಊಟ ಮಾಡೋ ಮುಂದೆ ಶಾಂತವಾಗಿ ಕೂತ್ಕೊಂಡು ಶಿವನ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಊಟ ಅಲ್ಲ, ಅದು ಪ್ರಸಾದದ. ನೀವು ಮಂದಿರಿಗೆ ಹೋದಾಗ ಊಟ ಕೊಡಂತ ಕೇಳೋದಿಲ್ಲ, ಅಲ್ಲಿ ಪ್ರಸಾದ ಕೊಡಂತ ಕೇಳ್ತೀವಿ. ಅದಕ್ಕೆ ಆ ಪರಮಾತ್ಮ ನಿಮ್ಮ ಸಲುವಾಗಿ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ ನೀವು ಊಟದ ಸಮಯದಲ್ಲಿ ಅದನ್ನು ಆಹಾರ ರೂಪದಂತ ಸ್ವೀಕಾರ ಮಾಡಬೇಡ್ರಿ, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ. ಅನ್ನದಂತೆ ಮನಸ್ಸು, ಅದಕ್ಕೆ ಆಹಾರವನ್ನೇ ಮತ್ತು ಯಾವಾಗಲೂ ಆಹಾರವನ್ನು ಶಾಂತಿಯಿಂದ ಚೆನ್ನಾಗಿ ನಾವು ಜೀನಿಗೆ ಮಾಡಿ ಊಟ ಮಾಡಿದ್ರೆ ಅದು ಏನಾಗ್ತದೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಈಗ ಕೆಲವೊಂದು ಕಡೆ ವಿಚಾರ ಮಾಡಿ ನೋಡಿದ್ರಾಗ ಹಲ್ಲು ಬಾಯಲ್ಲಿದ್ದಾವೆ, ಹಲ್ಲು ಇಲ್ಲಿಲ್ಲ, ಹೊಟ್ಟೆಲಿಲ್ಲ. ಅದಕ್ಕೆ ನಮಗೆ ಪರಮಾತ್ಮ ಹಲ್ಲ ಇಲ್ಲಿ ಕೊಟ್ಟಿದ್ದಾನೆ, ಅದು ಇಲ್ಲೇ ಚೆನ್ನಾಗಿ ನೋಡ್ತು ನೀವು ಊಟ ಮಾಡಿ. ಇದು ಅನ್ನದಂತೆ ಮನಸ್ಸಾಗ್ತದೆ. ಇದರಿಂದ ಬಹಳ ಆರೋಗ್ಯಕ್ಕೂ ಒಳ್ಳೆಯದಿರ್ತದೆ, ಮಾನಸಿಕ ಸ್ಥಿತಿ ಸಹ ಚೆನ್ನಾಗಿರ್ತದೆ. ಜೀವನದ 3ನೇ ಮಂತ್ರ ಏನಪ್ಪ ಅಂದ್ರೆ ಜೀವನದಲ್ಲಿ ದಿನಾಲೂ ನೀವು ರಾತ್ರಿ ಸಾಧ್ಯ ಆದಷ್ಟು ಬೇಗ ಮಲ್ಕೊಳ್ಳುವಂಥ ಅಭ್ಯಾಸ ಮಾಡಿ. ಅದಕ್ಕೆ ಹೇಳ್ತಾರೆ, ಒಂದು ಕಡೆ 9 ಗಂಟೆಗೆ ಮನ್ಕೊಳ್ಳೋದು ವಜ್ರ ಸಮಾನ ಅಂತ ಹೇಳ್ತಾರೆ, 10 ಗಂಟೆಗೆ ಮನ್ಕೊಳ್ಳೋದು ಬಂಗಾರ ಸಮಾನ ಅಂತ ಹೇಳ್ತಾರೆ, 10ವರೆಗೆ ಮನ್ಕೊಳ್ಳೋದು ಬೆಳ್ಳಿ ಸಮಾನ, 11 ಗಂಟೆಗೆ ಮನ್ಕೊಳ್ಳೋದು ಐರನ್ನು ಕಬ್ಬಿಣ ಸಮಾನ, ಅಥವಾ 12 ಗಂಟೆಗೆ ಮನ್ಕೊಳ್ಳೋದು ತಮಗುಣಿ ರಾತ್ರಿ, ಅಶ್ವರಿ ರಾತ್ರಿ ಅಥವಾ ರಾಕ್ಷಸ ರಾತ್ರಿ ಅಂತ ಅನೇಕ ಕಡೆ ನಾವು ನೋಡ್ತೀವಿ. ನಿಮ್ಮಲ್ಲಿ ಎಮರ್ಜೆನ್ಸಿ ಅದ, ನಿಮ್ಮ ಮನೆಗೆ ಏನೋ ಕೆಲಸ ಅದ, ಎಮರ್ಜೆನ್ಸಿ ಅದ, ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಕೆಲಸ ಮಾಡಿ. ಯಾಕಂದರೆ ಇಲ್ಲಿ ಡ್ಯೂಟಿ ಇದೆ ಅಂದರೆ ಮಾಡಲೇಬೇಕು, ಅದು ಜರೂರಿ ಅದ, ಜೀವನ ಒಂದು ಅವಶ್ಯಕ್ಕಾಗಿ. ಎಮರ್ಜೆನ್ಸಿ ಅದ, ಮನೆಯಲ್ಲಿ ಲಗ್ನ, ಏನಾದರೂ ಮುಹೂರ್ತು, ಮಕ್ಕಳ ಎಕ್ಸಾಮ್ ಇರ್ತಾವೆ ಆ ಟೈಮ್ದಲ್ಲಿ, ಅಥವಾ ನಿಮ್ಮ ಡ್ಯೂಟಿನೇ ನೈಟ್ ಡ್ಯೂಟಿ ಇರ್ತದೆ, ಶಿಫ್ಟ್ ಡ್ಯೂಟಿ ಇರ್ತದೆ, ಆವಾಗ ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿರಿ, ನೀವು ಸಾಧ್ಯ ಆದಷ್ಟು ಬೇಗ ಮನ್ಕೊಳಕ್ಕೆ ಪ್ರಯತ್ನ ಮಾಡಿ. ಆದರೆ ಮನ್ಕೊಳಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸ ಮಾಡಬೇಕು, ನೀವು ಮಾಡ್ಲಿಕ್ಕೆ ಸಾಧ್ಯದ. ನೀವೇನು ಮನ್ಕೋತಿರಲ್ಲ ಅದು ಮನ್ಕೊಳ್ಳೋ ಟೈಮ್ದಲ್ಲಿ ಒಂದು 3 ನಿಮಿಷ ಆ ಶಿವನನ್ನು ನೆನಪು ಮಾಡಿ. ಇಡೀ ದಿನ ನೀವು ಏನು ಪಾಪ ಪುಣ್ಯ ಮಾಡಿದಿರಲ್ಲ ಆ ಶಿವನಿಗೆ ಅರ್ಪಣೆ ಮಾಡಿ ಮನಸ್ಸನ್ನು ಫ್ರೀಯಾಗಿ, ಹೇಗೆ 5 ವರ್ಷದ ಮಗು, ಚಿಕ್ಕ ಮಗು ಹೆಂಗೆ ತಾಯಿ ಮಡಿಲಲ್ಲಿ ಮನಗ್ತದೆ ಆ ಪ್ರಕಾರವಾಗಿ ನೀವು ಎಲ್ಲವನ್ನು ಮರೆತು ನಾನು ಶಿವನ ಮಗು, ಪರಮಾತ್ಮ ಮಗು ಅಂತ ತಿಳ್ಕೊಂಡು ಆ ಶಾಂತಿಯಿಂದ ಪರಮಾತ್ಮ ನೆನಪಿನಲ್ಲೇ ನೀವು ಮನ್ಕೋಬೇಕು. ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ. ಅದಕ್ಕೆ ಮನ್ಕೊಳ್ಕಿಂತ ಮುಂಚೆ ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನಿಮ್ಮ ಕಡೆ ಎಷ್ಟು ಸಾಧ್ಯ ಆದಷ್ಟು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ನಿಮ್ಮ ದಿನಚರ್ಯವನ್ನು ಪರಮಾತ್ಮ ಒಪ್ಪಿಸಿ ಫ್ರೀಯಾಗಿ ಮನ್ಕೊಂಬಿಡಿ. ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ. 4ನೇ ಮಾತು ಏನಪ್ಪ ಅಂದ್ರೆ ಜೀವನದಲ್ಲಿ ನಿಜವಾದ ಸುಖಿ ವ್ಯಕ್ತಿ ಯಾರು? ಭಾಳ ಶ್ರೀಮಂತರಿದ್ದವ್ರು ಸುಖಿದಾರನ ವಿಚಾರ ಮಾಡಿ ನೋಡಿ. ಅವ್ರ ಹತ್ತು ಸಾಕಷ್ಟು ದುಡ್ಡಿದ, ಅವ್ರು ಸುಖಿದಾರನ? ಇಲ್ಲ. ಉತ್ತರ ಏನು ಬರ್ತದೆ? ಇಲ್ಲ ಅಂತ ಬರ್ತದೆ. ಮತ್ತು ಭಾಳ ಸುಂದರ ಇದ್ದವರು, ಶರೀರದಿಂದ ಸುಂದರ ಇದ್ದವರು, ದಷ್ಟಪುಷ್ಟ ಇದ್ದವರು ಸುಖಿದಾರನ? ಇಲ್ಲ. ಯಾಕಂದರೆ ಮಾನಸಿಕ ವಿಚಾರಗಳಲ್ಲಿ ಮನುಷ್ಯನು ರೋಗಿಯಾಗಿದ್ದಾನೆ. ವಾಸ್ತವಿಕವಾಗಿ ಜಗತ್ತಿನಲ್ಲಿ ಏನಾದರೂ ರೋಗ ಇದ್ದೇ ಇರ್ತದೆ. ಅಟ್ಲೀಸ್ಟ್ ಮನುಷ್ಯನ ಜೀವನದಲ್ಲಿ ಈ 5 ವಿಕಾರಗಳ ರೂಪಿ ರೋಗ ಎಲ್ಲರ ಹತ್ರ ಇದ್ದಾವೆ ಹೆಚ್ಚು ಕಡಿಮೆ. ಅದಕ್ಕೆ ಈ ರೋಗವನ್ನು ನಿವಾರಣೆ ಮಾಡ್ಕೋ ಸಲುವಾಗಿ 24 ಗಂಟೆಯಲ್ಲಿ ನಿಜವಾದ ಸುಖಿಯಾಗಿ ಮನುಷ್ಯ ಆಗ್ಬೇಕಂದ್ರೆ ಒಂದು ½ ಆನ್ ಅವರ್ ಡೈಲಿ ರಾಜಯೋಗದ ಅಭ್ಯಾಸ ಮಾಡಿ. ಬ್ರಹ್ಮಕುಮಾರಿ ಆಶ್ರಮದಲ್ಲಿ
100ಕ್ಕೆ 98% ಜನರು ಅಂದ್ರೆ 98% ಏನು ರಾಜಯೋಗ ಮಾಡ್ತಾರಲ್ಲ ಅವರೆಲ್ಲ ಗೃಹಸ್ಥಲ್ಲಿ ಇದ್ಕೊಂಡೇ ರಾಜಯೋಗ ಮಾಡ್ತಾರೆ. ಅವ್ರದ್ದು ಪರಿವಾರ ಡ್ಯೂಟಿ ನೌಕರಿ ಮಾಡ್ಕೊಂಡು ಮಾರ್ನಿಂಗು 7 to 8 o'clock ಮತ್ತು ಈವ್ನಿಂಗು 7 to 8 2 hours ರಾಜಯೋಗ ಕ್ಲಾಸ್ ಇರ್ತಾವೆ. ಅದಕ್ಕೆ ನಾವು ಪರಮಾತ್ಮನ ಮಹಾವಾಕ್ಯ ಅಂತೀವಿ. ಅದನ್ನು ಕೇಳೋದ್ರಿಂದ ಮಾನಸಿಕ ಸ್ಥಿತಿ ಯಾವಾಗಲೂ ಬ್ಯಾಲೆನ್ಸ್ ಇರ್ತದೆ, ಜೀವನದಲ್ಲಿ ನಿಜವಾದ ಸುಖ ಶಾಂತಿ ಪ್ರಾಪ್ತಿ ಆಗ್ತದೆ. ಇವತ್ತಿನ ದಿನ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ನಮ್ಮದು ಒಂದು 10,000 ಸೆಂಟರ್ಗಳಿದ್ದಾವೆ. ಆ ಎಲ್ಲ ಸೆಂಟರ್ದಲ್ಲಿರುವಂಥ ಅಕ್ಕಂದಿರು ಅವ್ರು ಮಾತ್ರ ಜೀವನ ತ್ಯಾಗ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಸಂಸಾರಿಕದಲ್ಲಿ ಇರುವಂಥವ್ರು ಏನಿದಾರಲ್ಲ ಅವರು ಮನೇಲಿ ಇದ್ಕೊಂಡೇ ರಾಜಯೋಗ ಮಾಡ್ತಾರೆ. ಅದಕ್ಕೆ ರಾಜಯೋಗಕ್ಕೆ ನೀವು ಮನೆ ಬಿಡಬೇಕಂತೇನಿಲ್ಲ. ಪರಮಾತ್ಮ ಇಲ್ಲಿ ಏನು ಹೇಳ್ತಾನಂದ್ರೆ ನಮ್ಮಲ್ಲಿರುವಂಥ ವಿಕಾರಗಳನ್ನು ಕೊಡಂತ ಹೇಳ್ತಾನೆ. ಅದನ್ನು ಬದಲಿ ನಮಗೆ ಇದನ್ನು ಕೇಳೋದಿಲ್ಲ ಅವನು ಪರಮಾತ್ಮ, ನೀನು ಮನೆ ಬಿಡಂತ ಹೇಳ್ತಾ ಇಲ್ಲ. ಅದಕ್ಕೆ ನೀವು ಯಾವುದೇ ಪ್ರಕಾರದ ರಾಜಯೋಗವನ್ನು ಮನೇಲಿದ್ಕೊಂಡೇ ಮಾಡ್ಬೋದು. ಆದರೆ ಒಂದು ಬೇಸಿಕ್ ರಾಜಯೋಗದ ಒಂದು 7 days ಏನು ಕೋರ್ಸ್ ಇದೆಯಲ್ಲ ಅದನ್ನು ನೀವು ಡೈಲಿ ಒಂದು 7 days ಕೋರ್ಸ್ ಮಾಡಿ ಇಲ್ಲಿಂದ ಹೋದಿ ಮೌಂಟ್ ಆಬುದಿಂದ ಹೋದ ತಕ್ಷಣ ಇನ್ನೊಂದು ಸಲ ರಾಜಯೋಗದ ಅಭ್ಯಾಸ ನೀವು ಆಶ್ರಮಕ್ಕೆ ಅಟೆಂಡ್ ಮಾಡಿ ರಾಜಯೋಗ ಮಾಡಿ. ಒಂದು ಸಲ ನಿಮಗೆ ರಾಜಯೋಗ ನೀವು ಕಲ್ತ್ಬಿಟ್ಟಾಗ ನೀವು ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿರಿ, ಯಾವುದೇ ಪರಿಸ್ಥಿತಿಯಲ್ಲಿರಿ, ನೀವು ರಾಜಯೋಗವನ್ನು ಮಾಡ್ಬೋದು. ಯಾಕಂದ್ರೆ ರಾಜಯೋಗ ಅಂದ್ರೆ ಮನಸ್ಸನ್ನು ಏಕಾಗ್ರತೆ ಮಾಡಿ ಆ ಶಿವನನ್ನು ನೆನಪು ಮಾಡೋದೇ ನಿಜವಾದ ರಾಜಯೋಗ. ಅದಕ್ಕೆ ರಾಜಯೋಗದಿಂದ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ, ಸಮಯ ಬಹಳ ಸಫಲ ಆಗ್ತದೆ. ಅದಕ್ಕೊಬ್ಬ ರಾಜಯೋಗ ಮಾಡೋದ್ರಿಂದ ದಿನಚರಿಯಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಎನರ್ಜಿ ಉಳಿತದೆ ಅವನ ಜೀವನದಲ್ಲಿ. ಅವನಿಗೆ ನಿದ್ದೆನೂ ಕಡಿಮೆ ಬೇಕಾಗ್ತದೆ. ಯಾಕಂದರೆ ಸೌಂಡ್ ಸ್ಲೀಪ್ ಅಂತ ಏನು ಹೇಳ್ತಾರಲ್ಲ, ವಾಸ್ತವಿಕವಾಗಿ ಒಂದು ಸರ್ಕಲ್ಲು 1-1.5 ಗಂಟೆ ಸರ್ಕಲ್ ಇರ್ತದೆ. ಒಬ್ಬ ಮನುಷ್ಯನಿಗೆ ಒಂದು 3 to 4 ಸರ್ಕಲ್ ನಿದ್ದೆ ಅವಶ್ಯಕತೆ ಇದೆ. ಅಂದರೆ ಒಂದು 4-5 ಗಂಟೆ ಅಥವಾ 6 ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 6 hours ಆಗ್ತದೆ. 4 to 5 to 6 hours ಇದನ್ನು ನಾವು ಸಫಿಷಿಯೆಂಟ್ ಆಗ್ತದೆ. ಅದಕ್ಕೆ ನೀವು ರಾಜಯೋಗನ ಮಾಡೋದ್ರಿಂದ ನಿಮ್ಗೆ ಇಂದ್ರಿಯಗಳು ಏನು ಮಾಡ್ತಾವೆ ಅಂದ್ರೆ ಕಂಟ್ರೋಲ್ನಾಗ ಬರ್ತಾವೆ. ಏನು ಶರೀರದಲ್ಲಿ ಇಂದ್ರಿಯಗಳಿದಾವಲ್ಲ, ಪಂಚೇಂದ್ರಿಯಗಳಂತ ನಾವೇನು ಹೇಳ್ತೀವಿ, ಸೂಕ್ಷ್ಮವಾಗಿ 3 ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ. ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ನಾವು ರಾಜಯೋಗದ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಆಟೋಮೆಟಿಕ್ಕಾಗಿ ನಿಜವಾದ ಸುಖ ಶಾಂತಿ ನೆಮ್ಮದಿ ಪ್ರೇಮ ಪವಿತ್ರತೆ. ವಾಸ್ತವಿಕವಾಗಿ ಪರಮಾತ್ಮ ಏನಪ್ಪ ಕೊಡ್ತಾನಂದ್ರೆ ಇತರನೇ ಕೊಡ್ತಾನೆ. ಪರಮಾತ್ಮ ನಮಗೆ ದುಃಖ ಎಂದೂ ಕೊಡೋದಿಲ್ಲ. ದುಃಖ ನಾವು ನಮ್ಮ ಕರ್ಮದ ಆಧಾರಿಸವಾಗಿ ದುಃಖ ಯೂಸ್ ಮಾಡ್ತೀವಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಡೈಲಿ ಒಂದು ಅರ್ಧ ಗಂಟೆ ಆದರೂ ರಾಜಯೋಗದ ಅಭ್ಯಾಸ ಅವಶ್ಯ ಮಾಡಿ. ಇದು 4 ಮಾತಾಯಿತು. 5ನೇದು ಈ ಬ್ರಹ್ಮಕುಮಾರಿ ಆಶ್ರಮದ ಏನು ಚೀಫ್ ಆಫ್ ಬ್ರಹ್ಮಕುಮಾರಿ ದಾದಿ ಜಾನಕಿಜಿಯವರು ನಮ್ಮ ತಾಯಿ ಇದ್ದಾರೆ. ಅವ್ರಿಗೆ ಇವತ್ತು 103 ವರ್ಷ ಮುಗಿಲಾಗಿ ಬಂದಿದೆ. ಈ 104ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ದಾದಿಜಿ ಏನು ಹೇಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ವಾಸ್ತವಿಕವಾಗಿ ಸುಖಿಯಾಗಿರ್ಬೇಕಂದ್ರೆ ಅವನು ಜೀವನದಲ್ಲಿ ದಿನಾಲು 5 ಮಾತ್ರೆಗಳನ್ನ ತಿನ್ನಬೇಕಂತ ಹೇಳ್ತಾರೆ. ಮಾತ್ರೆ ಯಾಕಪ್ಪ ತಿಂತಾರಂದ್ರೆ ಆರೋಗ್ಯ ಚೆನ್ನಾಗಿರಲಿ ಅಂತ. ಈ ಶರೀರಕ್ಕೆ ರೋಗಕ್ಕೆ ನಾವು ಮೆಡಿಸಿನ್ ತೊಗೋತೀವಿ. ಇವತ್ತು ಡಯಾಬಿಟಿಕ್ಕು ಅನೇಕ ಪ್ರಕಾರ ರೋಗಗಳು, ಅದಕ್ಕೆ ಮೆಡಿಸಿನ್ ತೊಗೋತೀವಿ, ಅದು ಓಕೆ. ಬಟ್ ವಾಸ್ತವಿಕ ಮಾನಸಿಕ ರೋಗಕ್ಕೆ ಯಾವ ಮೆಡಿಸಿನ್ ಬೇಕು? ಮಾನಸಿಕ ರೋಗಕ್ಕೆ 5 ಪ್ರಕಾರ ಮಾತ್ರೆಗಳನ್ನು ದಾದಿ ಜಾನಕಿ ಅವರು ಕೊಟ್ಟಿದ್ದಾರೆ. ಮೊದಲನೇದು ಮಾತ್ರೆ ಜೀವನದಲ್ಲಿ ತಾಳ್ಮೆಯನ್ನು ಮಾತ್ರೆ ತೊಗೋಬೇಕು. ನಾವು ಓದ್ತೀವಿ, ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಬರಿತಾ ಇತ್ತು. ಏನು ಬರೆದಿದ್ರು ಅಂದರೆ ತಾಳಿದವನು ಬಾಳಿಯಾನ ಅಂತ ಕೇಳಿ. ಎಲ್ಲಿವರೆಗೆ ನಾನು ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಬಂದಿದ್ದಿಲ್ಲ 20 ವರ್ಷವರೆಗೆ, ಆವಾಗ ನಾನು ಸಾಕಷ್ಟು ಸಲ ಓದಿದ್ದೀನಿ. ದಿನಾಲು ಓದಿದ್ದೀವಿ, ಅದನ್ನು ಡೈರಿಲಿ ಬರೆದಿದ್ದೀವಿ. ಬಟ್ ತಾಳಿದವನು ಬಾಳಿಯಾನಂದ್ರೆ ಏನು ಅರ್ಥ? ಸಹನ ಶಕ್ತಿಯಿಂದ ನಿಜವಾದ ಸುಖ ಶಾಂತಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಒಂದು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಧೀರಜ್ ಕಾ ಫಲ್ ಮೀಠಾ ಅಂತ ಹೇಳ್ತಾರೆ. ಯಾವ ಪ್ರಕಾರ ಒಂದು ಮಾವಿನ ಹಣ್ಣನ್ನು ನಾವು ಹಸಿ ಇದ್ದಾಗ ಅದನ್ನು ಕಟ್ ಮಾಡಿ ತಿಂದಾಗ ಅದು ಹುಳಿ ಇರ್ತದೆ, ಅದನ್ನೇ ಯಾವಾಗ ಹಣ್ಣು ಆಗ್ತದೆ ಆವಾಗ ನಮ್ಗೆ ಏನಾಗ್ತದೆ, ತಿನ್ನೋದ್ರಿಂದ ರುಚಿಯಾದ ಫಲವಿರ್ತದೆ. ಅದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ನಾವು ಸಹನ ಮಾಡಿದ್ವಂದ ಮನೆಯಲ್ಲಿ ಆಟೋಮೆಟಿಕ್ ಸುಖ ಶಾಂತಿ ಪ್ರಾಪ್ತಿ ಆಗ್ತದೆ. ಗಂಡ ಹೆಂಡರ ಮಧ್ಯದಲ್ಲಿ, ಆಫೀಸ್ನಲ್ಲಿ, ಮಕ್ಕಳ ಮಧ್ಯದಲ್ಲಿ, ತಾಯಿ ಮಗುವಿನ ಮಧ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತಾಳ್ಮೆ ಬೇಕು. ಅದಕ್ಕೆ ಈ ಯಾವ ಮಾತ್ರೆಯಪ್ಪ ತೊಗೋಬೇಕಂದಾಗ ತಾಳ್ಮೆಯನ್ನು ಮಾತ್ರೆಯನ್ನು ನಾವು ಜೀವನದಲ್ಲಿ ಪಡಿಬೇಕು. ತಾಳಿದವನು ಬಾಳಿಯಾನು. 2ನೇ ಮಾತ್ರೆ ಜೀವನದಲ್ಲಿ ಶಾಂತಿ. ವಾಸ್ತವಿಕವಾಗಿ ಮನುಷ್ಯನ ಹುಟ್ಟಿದಿಂದ ಸಾವಿನವರೆಗೆ ಅವನಿಗೆ ಒಂದು ಮಂತ್ರವನ್ನು ಯೂಸ್ ಮಾಡ್ತಾರೆ, ಶಾಂತಿ ಶಾಂತಿ, ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ತಾರೆ. ಶಾಂತಿ ಅಂದರೆ ವಾಸ್ತವಿಕ ಶಾಂತಿ ಅಂದರೆ ಒಂದು ಕೆಲೆಯಲ್ಲಿ ಹೋಗಿ ಒಂದು ಕುದುರದ ಅವಶ್ಯಕತೆ ಇಲ್ಲ. ಅಡವಿಯಲ್ಲಿ ಮನಸ್ಸಿನಿಂದ ಶಾಂತವಾಗಿರಬೇಕು. ಅದಕ್ಕೆ ಹೇಳ್ತಾರೆ, ಅಕ್ಕಮಾದೇವಿ ಹೇಳ್ತಾರೆ,
ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದ ಹ್ಯಾಂಗ. ಅದಕ್ಕೆ ನೀವು ಎಲ್ಲೇ ಇರಿ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳುವಂಥ ಅಭ್ಯಾಸ ಕೇವಲ ರಾಜಯೋಗದಿಂದ ಪ್ರಾರಂಭ ಆಗ್ತದೆ. ಅದಕ್ಕೆ ನೀವು ಏನಪ್ಪ ಅಂದ್ರೆ 2ನೇ ಮಾತ್ರೆ ಶಾಂತಿಯನ್ನು ಮಾತ್ರೆ ತಗೋಬೇಕು. ನಿಮ್ಮ ಮುಖ ನೋಡ್ರೆ ಗುಲಾಬಿ ಕಂಡಿರ್ಬೇಕು. ಏನ್ರಿ ಇವ್ರು ಯಾವಾಗಲೂ ನಕ್ಕೋತಿರ್ತಾರೆ. ಈ ಒಂದು ಆಫೀಸಲ್ಲಿ ನಿಮ್ಮನ್ನು ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಒಂದು 1000 ಜನ ಕೆಲಸ ಮಾಡಿರ್ತಾರೆ. ಆದರೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲಿ ಜನ, ಏನ್ರಿ ಇವ್ರು ನೋಡಿ ಯಾವಾಗಲೂ ಖುಷಿಯಿಂದ ಇರ್ತಾರೆ, ಇವ್ರ ಮುಖದಲ್ಲಿ ಶಾಂತಿ ಅದ, ಇವ್ರು ಯಾವಾಗಲೂ ಪ್ರೇಮದಿಂದ ಮಾತಾಡ್ತಾರೆ, ಖುಷಿಯಿಂದ ಇರ್ತಾರಂತ. ಅಂಥ ಸರ್ಟಿಫಿಕೇಟ್ ನೀವು ಜನರಿಂದ ಪಡಿಬೇಕು. ನೀವೆಷ್ಟು ಶ್ರೀಮಂತರಿದ್ದೀರಿ, ನಿಮ್ಮ ಎಷ್ಟು ದುಡ್ಡಿದಾವ, ಯಾರಿಗೆ ಅವಶ್ಯಕತೆ ಇದೆ? ನೀವು ನಿಮ್ಮ ವ್ಯವಹಾರವನ್ನು ಶಾಂತವಾಗಿ ಇಟ್ಕೊಂಡ್ರೆ, ನೀವು ಆಫೀಸ್ನಲ್ಲಿ ಆಗಲಿ ಅಥವಾ ನಿಮ್ಮ ಓಣಿಯಲ್ಲಾಗಲಿ ನಿಮ್ಮ ಊರಲ್ಲಿ ಆಗಲಿ ನಿಮ್ಮ ಬಗ್ಗೆ ಜನ ಮಾತಾಡಬೇಕು. ಏನ್ರಿ ಇವ್ರ ಮುಖ ನೋಡ್ರಿ ಯಾವಾಗಲೂ ಶಾಂತಿ ಇರ್ತದೆ ಅಂಥೇಳಿ. 3ನೇ ಮಾತ್ರೆ ಪ್ರೀತಿ. ನೀವು ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ತಂದೆ ತಾಯಿ ನೀವು ಎಷ್ಟು ಪ್ರೀತಿ ಮಾಡ್ತೀರಿ ಅಷ್ಟೇ ಪ್ರೀತಿ ಮತ್ತೊಬ್ಬರು ಮಾಡಿ. ಪ್ರೀತಿ ಡೆಫಿನಿಷನ್ ಏನಪ್ಪ? ಪ್ರೀತಿ ಹೆಂಗೆ ಮಾಡ್ಬೇಕಂದ್ರೆ ಏನು ಕೊಡಬೇಕಾಗಿಲ್ಲ, ತೊಗೋಬೇಕಾಗಿಲ್ಲ. ನೀವು ಅವ್ರ ಬಗ್ಗೆ ಒಳ್ಳೆಯ ಭಾವನೆ, ಶ್ರೇಷ್ಠ ವಿಚಾರ. ಈಗ ನಿಮ್ಮ ಮನೆ ಎದುರಿಗೆ ಒಬ್ಬ ಮನುಷ್ಯ ಅದಾನ, ಅವ್ನು ಹೆಂಗದಾನ ಗೊತ್ತಿಲ್ಲ, ಅದು ಇಂಪಾರ್ಟೆಂಟ್ ಬೇಡ. ಅವ್ನು ಹೆಂಗಿದಾನ, ಅವ್ನು ದುಷ್ಟಿದಾನ, ಕೆಷ್ಟಿದಾನ, ಒಳ್ಳೆಯದಾನ, ಅದು ಬೇಡ, ವಿಚಾರ ಬೇಡ. ನೀವು ಮಾತ್ರ ಅವನಿಗೆ ಏನು ವಿಚಾರ ಮಾಡಬೇಕು? ಆ ಪರಮಾತ್ಮ ಇವ್ರಿಗೆ ಒಳ್ಳೇದಪ್ಪ ಮಾಡು, ಇದನ್ನೇ ನೀವು ಅದನ್ನು ಬಯಸಬೇಕು. ಯಾಕಂದ್ರೆ ನಿಮ್ಮ ವಿಚಾರಗಳು, ಥಾಟ್ಸ್ಗಳು ಆ ಆತ್ಮಕ್ಕೆ ಟಚ್ ಆದಾಗ ಆ ಆತ್ಮ ನಿಮ್ಗೆ ಯಾವಾಗಲೂ ಒಳ್ಳೆಯ ದುವಾ ಆಶೀರ್ವಾದನ ಕೊಡ್ತದೆ. ಅದಕ್ಕೆ ಯಾರೇ ಇರಲಿ ಏನಪ್ಪ ಅಂದ್ರೆ ನಿಮ್ಮ ಮುಖದಲ್ಲಿ ಎಲ್ಲರ ಬಗ್ಗೆ ಪ್ರೀತಿ, ಒಳ್ಳೆಯ ಅನುಕಂಪ ಭಾವನೆ. ಅದಕ್ಕೆ 3ನೇ ಮಾತ್ರೆ ಪ್ರೀತಿ. 4ನೇ ಮಾತ್ರೆ ಖುಷಿ. ನಿಜವಾದ ಮನುಷ್ಯನ ಜೀವನದಲ್ಲಿ ಯಾವುದಪ್ಪ ಆಸ್ತಿ ಅಂದ್ರೆ ಕೇವಲ ಖುಷಿ ಮಾತ್ರ ಆಸ್ತಿ, ನಿಜವಾದ ಆಸ್ತಿ. ಆ ಆಸ್ತಿ ಎಲ್ಲಿ ಸಿಗ್ತದೆ ಅಂದ್ರೆ ಅದು ಆಸ್ತಿ ಎಲ್ಲಿ ಸಿಗುವುದಿಲ್ಲ, ಅದು ನಿಮ್ಮ ಒಳಗಡೆ ಇರ್ತದೆ. ಅದು ಸಂತುಷ್ಟ ಮಣಿ, ಖುಷಿಯಾಗಿರಬೇಕು. ಯಾಕಂದ್ರೆ ನೀವು ವಿಚಾರ ಮಾಡಿ ನೋಡ್ರಿ, ಮನುಷ್ಯನಲ್ಲಿ 2 ಪ್ರಕಾರ ಬಟ್ಟೆ ಹಾಕೋತಾನೆ ಮನುಷ್ಯ. ಯಾವುದು? ಒಂದು ಈ ದೇಹದ ಬಟ್ಟೆ, ಒಂದು ಇದನ್ನು ಬಟ್ಟೆನೇ ಅದ, ಒಂದು ಇದು ಸ್ಥೂಲ ಬಟ್ಟೆ ಅದ, ಕಾಟನ್ ಬಟ್ಟೆ ಅದ. ಇವು 2 ಬಟ್ಟೆ ಬೇರೆ. ನಾವು ಬರುವಾಗ 2 ಬಟ್ಟೆ ತಂದಿದ್ದಿಲ್ಲ, ಇದನ್ನ 2 ಬಟ್ಟೆ ಇಲ್ಲಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಬತ್ತಲೆ ಅಂದ್ರೆ ಈ ದೇಹ ಅಲ್ಲ, ಬತ್ತಲೆ ಅಂದ್ರೆ ಆತ್ಮ ಪರಮಧಾಮದಿಂದ ಬರ್ತದ, ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿ ಏನು ಮಾಡ್ತದೋ ಕರ್ಮಕ್ಷೇತ್ರಕ್ಕೆ ಬರ್ತದೆ. ಅವಾಗ ನಾವು ನಾಮಕರಣ ಮಾಡ್ತೀವಿ, ಹೆಸರನ್ನೇ ಇಡ್ತೀವಿ. ಆದರೆ ವಾಸ್ತವಿಕವಾಗಿ ಆತ್ಮ ನಿರಾಕಾರಿ ಇರ್ತದೆ. ಅದಕ್ಕೆ ಬರುವಾಗ ಬತ್ತಲೆ, ಆತ್ಮ ಮತ್ತೆ ಈ ದೇಹ ಬಿಟ್ಟಾಗ ಮತ್ತೆ ಬತ್ತಲೆ ಆಗ್ತದೆ, ಅದು ಮತ್ತೆ ವಾಪಸ್ ಮನೆಗೆ ಹೋಗ್ತದೆ. ಅದಕ್ಕೆ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಮಧ್ಯೆ ಇದೇನದಲ್ಲ, ಕೇವಲ ನಾವು ಪಾತ್ರ ಮಾಡ್ಲಕ್ಕೆ ಈ ದೇಹ ಪಡೆದಿರ್ತೀವಿ. ಈ ದೇಹ ಶಾಶ್ವತವಲ್ಲ. ಅದಕ್ಕೆ ಖುಷಿಯಾಗಿರಿ. ಎಷ್ಟು ದಿನ ನೀವು ಬದುಕ್ತೀರಿ, ಎಷ್ಟು ದಿನ ಜೀವಂತಿದ್ದೀರಿ ಈ ಭೂಮಿಯಾಗ, ಅಷ್ಟು ದಿನ ಖುಷಿಯಿಂದಿರಿ. ನೋಡಿ, ಜಗತ್ತಿನಲ್ಲಿ 2500 ವರ್ಷದ ಇತಿಹಾಸದಲ್ಲಿ ಅನೇಕರ ರಾಜರ ಹೋಗಿದ್ದಾರೆ. ಮಹಾನ್ ರಾಜರುಗಳ ಜೀವನ ಚರಿತ್ರೆ ನೀವು ಇತಿಹಾಸದಲ್ಲಿ ಓದಿ ನೋಡಿ. ಹೋಗೋ ಮುಂದೆ ಯಾರಾದರೂ ಏನಾದರೂ ಒಯ್ದಿದ್ದಾರ? ಕೇವಲ 2 ಮಾತನ್ನು ಒಯ್ದಿದ್ದಾರೆ, ಒಳ್ಳೆಯವರು ಕೆಟ್ಟವರು, ಒಳ್ಳೆಯವರು, 2 ಮಾತು. ಇವನ್ ಅಲೆಕ್ಸಾಂಡರ್ ತೋರ್, ನೀವು ಜಗತ್ತನ್ನ ಗೆದ್ದಲಕ್ಕೆ ಹೊಂಟಿದ್ದವನು. ಹೋಗೋ ಮುಂದೆ ಅವ್ನು ಏನು ಹೇಳ್ತಾನೆ? 2 ಕೈಯನ್ನು ಹಿಂಗೆ ತೋರಿಸ್ತಾನ, ಅಪ್ಪ ನಾ ಹೋಗೋ ಮುಂದೆ ಏನೂ ಒಯ್ದಿಲ್ಲ, ನೀನು ಏನೂ ಒಯ್ಯಂಗಿಲ್ಲ. ಅದಕ್ಕೆ ಎಷ್ಟು ದಿನ ಇರ್ತಿ ಈ ಭೂಮಿಯಾಗ, ಖುಷಿಯಾಗಿರು. ನಿಜವಾದ ಆಸ್ತಿ, ನಿಜವಾದ ಸಂಪತ್ತು ಇದೇ ಇದೆ. ಇದು 4ನೇ ಮಾತ್ರೆ. 5ನೇ ಮಾತ್ರೆ ಯಾವುದಪ್ಪ ಅಂದ್ರೆ ಸಂತುಷ್ಟತೆ. ಜೀವನ ಹೆಂಗಿರ್ಬೇಕಂತ ತೃಪ್ತವಾದಂಥ ಜೀವನ ಇರಬೇಕು. ನಿಮ್ಮ ಕರ್ಮದ ಅನುಸಾರವಾಗಿ ನಿಮಗೆ ಪರಮಾತ್ಮ ಎಲ್ಲವನ್ನ ಕೊಡ್ತಾನೆ. ಪರಮಾತ್ಮನಕ್ಕೆ ನಾವು ದೋಷ ಕೊಡ್ತೀವಿ ಒಂದೊಂದ್ಸಲ. ಏನಂತ ಮಾಡ್ತೀವಿ? ನೋಡ್ರಿ ನಮಗೆ ಪರಮಾತ್ಮ ಹಂಗೆ ಮಾಡಿದ, ನಮಗೆ ಹಿಂಗೆ ಮಾಡಿದ. ಇಲ್ಲ, ಪರಮಾತ್ಮ ನಾವು ಮಾಡೋದು ನಮ್ಮ ಕರ್ಮವನ್ನು ನಾವು ತೋರಿಸ್ಕೋತೀವಿ. ಅದಕ್ಕೆ ನಮ್ಮ ಕರ್ಮವನ್ನು ನಾವು ಶ್ರೇಷ್ಠ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ನಿಜವಾದ ಸುಖ, ಶಾಂತಿ, ನೆಮ್ಮದಿ, ಪ್ರೇಮ, ಪವಿತ್ರತೆ ಆಟೋಮೆಟಿಕ್ ಆಗಿ ಪರಮಾತ್ಮ ನಿಮಗೆ ಕೊಡ್ತಾನೆ. ಅದಕ್ಕೆ ಯಾವ ಮಾತ್ರೆಗಳನ್ನು ತಗೋಬೇಕು? ಜೀವನದಲ್ಲಿ ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ 4 ಫ್ಯಾಕ್ಟ್ರಿ ಇಟ್ಕೋಬೇಕು. ಯಾರ ಮನೆಯಲ್ಲಿ ಫ್ಯಾಕ್ಟ್ರಿ ಇರ್ತಾವಲ್ಲ, ಅಥವಾ ಯಾರ ಮನೆಯಲ್ಲಿ ಫ್ಯಾಕ್ಟ್ರಿ ಇರ್ತಾವ, ಅವ್ರಿಗೆ ಚೆನ್ನಾಗಿ ಇನ್ಕಮ್ ಬರ್ತದೆ. ಈ ಫ್ಯಾಕ್ಟ್ರಿ ನೀವು ಓಪನ್ ಮಾಡ್ಬೋದು, ಓನ್ ಆಗಿ ಈ ಫ್ಯಾಕ್ಟ್ರಿನ ಓಪನ್ ಮಾಡ್ಬೋದು. ಇದಕ್ಕೆ ಯಾವ ಪ್ರಕಾರ ಖರ್ಚಿಲ್ಲ ಈ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಂದ್ರೆ, ಆದರೆ ಇನ್ಕಮ್ ಮಾತ್ರ ಬಹಳ ಬರ್ತದೆ. ಫಸ್ಟ್ ಫ್ಯಾಕ್ಟ್ರಿ ಏನಪ್ಪ ಅಂದ್ರೆ ನಿಮ್ಮ ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಬೇಕು. ನಿಮ್ಮ ತಲೆ ಹೆಂಗಿರ್ಬೇಕಂದ್ರೆ ಯಾವಾಗಲೂ ಕೂಲಾಗಿರ್ಬೇಕು. ಅದಕ್ಕೆ ಆಯುರ್ವೇದಿಕ್ ಥಿಯರಿ ಏನು ಹೇಳ್ತದೆ? ತಲೆ ತಂಪ, ಬಾಯಿ ಮೃದು, ರುಚಿ, ಹೊಟ್ಟಿ ಮೃದು, ಕೈ ಕಾಲು ಬೆಚ್ಚಗಿರಬೇಕು. ಆ ವ್ಯಕ್ತಿ ಹೆಲ್ದಿ ವ್ಯಕ್ತಿ ಅಂತ ಹೇಳ್ತಾರೆ. ಮಾನಸಿಕ ವಿಚಾರಗಳು ಶ್ರೇಷ್ಠ ವಿಚಾರಗಳು. ಅದಕ್ಕೆ ಯಾವ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಜೀವನದಲ್ಲಿ? ಫಸ್ಟು ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಓಪನ್ ಮಾಡಿ, ಕೂಲಾಗಿರಿ, ಎಕ್ದಮ್ ಮಸ್ತಿರಿ. ನಿಮ್ಮ ಬಗ್ಗೆ ಜನ ಮಾತಾಡ್ಬೇಕು, ಏನ್ರಿ ಇವ್ರು ಯಾವಾಗಲೂ ಶಾಂತ ಇರ್ತಾರೆ. ಅದಕ್ಕೆ ಐಸ್ ಫ್ಯಾಕ್ಟ್ರಿದಿಂದ ಅನೇಕ ರೋಗಗಳು ಸಹ ದೂರ ಆಗ್ತಾವೆ.
ಮನುಷ್ಯನ ರೋಗಕ್ಕೆ ಕಾರಣ ನಮ್ಮ ನಮ್ಮ ಏನು ನಾವು ಫಾಸ್ಟ್ ಲೈಫ್ ಮಾಡ್ತೀವಲ್ಲ ಅದನ್ನು ಒಂದು ರೋಗಕ್ಕೆ ಕಾರಣ ಅದ. ಅದಕ್ಕೆ ನಾವೇನು ಮಾಡ್ಬೇಕ್ರಿ, ಯಾವಾಗಲೂ ನಮ್ಮ ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಓಪನ್ ಮಾಡಬೇಕು. ಎರಡನೇದು ಬಾಯಲ್ಲಿ ಸಕ್ರೆ ಫ್ಯಾಕ್ಟ್ರಿ. ಯಾಕಂದ್ರೆ ಮಾತು ಹೇಳ್ತಾರೆ, ಒಂದು ಕಡೆ ಬೆಲ್ಲ ಒಂದು ಮಗು ಇತ್ತಂತ, ಚಿಕ್ಕ ಮಗು. ಒಬ್ಬರ ಶ್ರೀಮಂತರ ಅಂಗಡಿಯಲ್ಲಿ ಹೋಗಿ, ಸ್ವಾಮಿ ಸ್ವಲ್ಪ ನನಗೆ ಸ್ವೀಟ್ ಕುಡಿ, ಬೆಲ್ಲ ಕುಡಿ ಅಂದಾಗ ಆ ಮಾಲೀಕ ಆ ಮಗುವಿನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟ. ನಾನು ಆವಾಗ ಆ ಮಗು ವಾಪಸ್ ಬಂದು ಹೇಳ್ತದೆ, ಸ್ವಾಮಿ ದಯಮಾಡಿ ನೀವು ಬೆಲ್ಲ ಕುಡ್ಲಿಕ್ಕೆ ಪರವಾಗಿಲ್ಲ, ಬೆಲ್ಲದಂಗಾರ ಎರಡು ಮಾತಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶಬ್ದಗಳು ಯಾವಾಗಲೂ ಮುತ್ತಿನಗೆ. ಅದಕ್ಕೆ 12ನೇ ಶತಮಾನದಾಗ ನೋಡ್ರಿ ನೀವು, ಬಸವಣ್ಣವ್ರು ಏನು ಹೇಳ್ಯಾರ, ನುಡಿದರೆ ಮುತ್ತಿನ ಹಾರದಂತ ಹೇಳಿ ಹೋಗ್ಯಾರ. ಮಾಡೋರು ಬೇಕಾಗಿಲ್ಲ. ನಮ್ಮ ಮನ್ಯಾಗ ಬಸವಣ್ಣ ಫೋಟೋ ಅದ, ಅಕ್ಕಮದಿ ಫೋಟೋ ಅದ, ಇಟ್ಕೊಂಡಿದ್ವಿ ನಾವು, ಕರೆಕ್ಟು. ಆದ್ರೆ ಅವ್ರ ವಚನಗಳು ನಮ್ಮ ತಲೆಗೆ ಇಟ್ಕೊಂಡಿಲ್ಲ, ಫೋಟೋ ಅದ ನಮ್ಮಲ್ಲಿ. ಅದಕ್ಕೆ ನುಡಿದರೆ ಮುತ್ತಿನ ನಿಮ್ಮ ಶಬ್ದಗಳು ಸ್ಪಷ್ಟವಾಗಿರಬೇಕು. ಒಬ್ಬರ ಜೀವನಕ್ಕೆ ಸುಖವಾದಂಥ ಅನುಭವ ಮಾಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು, ಎರಡನೇ ಫ್ಯಾಕ್ಟ್ರಿ ಯಾವ್ದು ಓಪನ್ ಮಾಡ್ರಿ, ಬಾಯಲ್ಲಿ ಸಕ್ರೆ ಫ್ಯಾಕ್ಟ್ರಿ. ನಾನು ನಿಮಗೆ ಸಕ್ರೆ ಬಗ್ಗೆ ಬೆಲ್ಲದ ಫ್ಯಾಕ್ಟ್ರಿ ಅಥವಾ ಸ್ವೀಟು, ಮಧುರವಾದಂಥ ಮಾತುಗಳಿರಲಿ ಜೀವನದಲ್ಲಿ. ಅದಕ್ಕೆ ನೀವು ಯಾವಾಗಲೂ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಶಬ್ದಗಳನ್ನು ಮಿತಿಯಾಗಿ ಸ್ವಲ್ಪ ಯೂಸ್ ಮಾಡಿರಿ, ಚೆನ್ನಾಗಿ ಯೂಸ್ ಮಾಡಿರಿ. ಮತ್ತೊಬ್ಬರಿಗೆ ಹೃದಯಕ್ಕೆ ಆನಂದ ಕೊಡಬೇಕು ಅಂಥ ಮಾತಾಡ್ರಿ ಜೀವನದಾಗ. ನೀವು ಏನು ಕೊಡೋದು ಬೇಡ ಜನರಿಗೆ, ಒಂದು ಎರಡು ಮಾತನ್ನು ಕುಡಿ, ರುಚಿಯಾದಂಥ ಮಾತನ್ನು ಕುಡಿ. ಅದಕ್ಕೆ ಅವ್ರ ಜೀವನದಲ್ಲಿ ಒಬ್ರು ಯಾರೋ ಬಂದಿರ್ತಾರೆ, ನಿಮ್ಮ ಮನೆ ಮಗ್ಗಲ್ದಾಗ ಏನೋ ಸಮಸ್ಯೆ ತೊಗೊಂಡಿರ್ತಾರೆ, ಅವ್ರಿಗೆ ಕೂತ್ಕೊಂಡು ಮಾತಾಡಿ 5 ನಿಮಿಷ ಸಹಾನುಭೂತಿ ಕೊಡಿ. ಅದು ಬಹಳ ಜರೂರು ಅದ ಜೀವನದಲ್ಲಿ. ಅದಕ್ಕೆ ಎರಡನೇ ಫ್ಯಾಕ್ಟ್ರಿ ಯಾವ್ದು ಓಪನ್ ಮಾಡಿದ್ರಿ ನೀವು, ಬಾಯಲ್ಲಿ ಸಕ್ರೆ ಫ್ಯಾಕ್ಟ್ರಿ ಅಥವಾ ಮಧುರವಾದಂಥ ಫ್ಯಾಕ್ಟ್ರಿ, ಜೇನಿನ ಹಾಗೆ. ಮೂರನೇದು ಹೃದಯದಲ್ಲಿ ಪ್ರೀತಿ ಫ್ಯಾಕ್ಟ್ರಿ. ನಿಮ್ಮ ಹಾರ್ಟು, ನಿಮ್ಮ ಹೃದಯ ಏನು ಹೇಳ್ಬೇಕಂದ್ರೆ ಎಲ್ಲರ ಬಗ್ಗೆ ಒಳ್ಳೆಯ ಅನುಕಂಪ ಹೊರಿಸ್ಬೇಕು, ಹೃದಯ ಶುದ್ಧ ಇಟ್ಕೋಬೇಕು. ಅದಕ್ಕೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಫ್ಯಾಕ್ಟ್ರಿ, ಎಲ್ಲರಿಗೆ ಪ್ರೀತಿ ಮಾಡಿ. ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತೀರಿ, ಅಥವಾ ನಿಮ್ಮ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತೀರಿ, ಅಷ್ಟೇ ಮತ್ತೊಬ್ಬರನ್ನ ಪ್ರೀತಿ ಮಾಡಿರಿ. ಪ್ರೀತಿ ಮಾಡ್ಬೇಕಂದ್ರೆ ನೀವೇನು ಕೊಡಬೇಕಾಗಿಲ್ಲ, ಅವ್ರ ಬಗ್ಗೆ ಸಹಾನುಭೂತಿ ಅಂತ ಕೊಡಿ. 1-2 ಶಬ್ದ ಹೇಳಿ ಒಳ್ಳೇದು ಅವರಿಗೆ. ಹಾರ್ಟ್ನಲ್ಲಿ ಯಾವ ಫ್ಯಾಕ್ಟ್ರಿ ಇಟ್ಕೊಂಡ್ಬೇಡಿ, ಹಾರ್ಟ್ನಲ್ಲಿ ಯಾವ್ದು ಫ್ಯಾಕ್ಟ್ರಿ ಇಟ್ಕೋಬೇಕು, ಪ್ರೀತಿ ಫ್ಯಾಕ್ಟ್ರಿ. ಅಲ್ಲಿಂದ 4ನೇ ಫ್ಯಾಕ್ಟ್ರಿ ಇಲ್ಲಿ ನೋಡಿ, ಆತ್ಮದಲ್ಲಿ ಒಂದು ಫ್ಯಾಕ್ಟ್ರಿ ಅದ, ಪವರ್ ಫ್ಯಾಕ್ಟ್ರಿ ಅಂತದ. ಅಮೇರಿಕಾದಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ, ಎಷ್ಟೋ ವರ್ಷ ರಿಸರ್ಚ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ರೆ ಲಾಸ್ಟಿಗೆ ಫೈನಲ್ ಆಗಿ, ದೇಹದಲ್ಲಿ ಅತಿ ಶ್ರೇಷ್ಠವಾದ ಭಾಗ ಈ ಭಾಗ ಇದೆ ನೋಡಿ. ಬಾಂಬೆದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, 2 ಕಾಲು ಮತ್ತು 2 ಕೈ ಕಟ್ಟಾಗ್ಯಾವ, ಜೀವಂತದನವ. ಆದ್ರೆ ಇದುವರೆಗೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಡಾಕ್ಟರ್ ಆಗಿದ್ದಾರೆ, ಈ ರುಂಡವನ್ನು ಕಟ್ ಮಾಡಿ ಅವನು ಉಳ್ದಾನ ಅಂದ್ರೆ ಯಾವ ಡಾಕ್ಟರ್ ಉಳಿಸಿಲ್ಲ. ಕಾಲು ಕಟ್ ಮಾಡಿದ್ರೆ ಉಳ್ದಾರ, ಕೈ ಕಟ್ ಮಾಡಿದ್ರೆ ಉಳ್ದಾರ, ಆದ್ರೆ ಇದನ್ನ ಈ ಭಾಗವನ್ನು ಕಟ್ ಮಾಡಿದ್ರೆ ಯಾರು ಉಳ್ದಿಲ್ಲ. ಇದ್ರಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟು ಈ ಭಾಗದ, ಇಲ್ಲಿ ಒಂದು ಆತ್ಮದ. ಅದಕ್ಕೆ ನಮ್ಮ ಬಿಜಾಪುರ ಸೈಡ್ನಾಗ ನೋಡಿ, ಯಾರೇನಂದ್ರೆ ಹಿಂಗೆ ಮಾಡ್ತಾರೆ, ನಾನು ಹಣಿ ಬರ ಅಂತ ಕೈಸ್ಕೋತಾರೆ. ಹಣಿಯೇ ಬರ, ಹಣಿಯಲ್ಲಿ ಇರಿದ ಆತ್ಮ, ಅದರೊಳಗೆ ಏನು ಬರ್ತದ, ಪುಣ್ಯದ ಪಾಪದ, ನೀವು ಮಾಡಿದ ಕರ್ಮ ರಿಕಾರ್ಡ್ ಆಗಿರ್ತದಾಗ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಹಿಂಗೆ ಮಾಡ್ಕೊಳ್ಳೋದು, ಯಾರು ಹಿಂಗೆ ಮಾಡ್ತೀವಿ, ಹಿಂಗೆ ಹಚ್ಕೋತಾರೆ ಕೈ. ಯಾಕಂದ್ರೆ ಇಲ್ಲಿ ಆತ್ಮ ಇಲ್ಲದ. ಅದಕ್ಕೆ ಈ ದೇಹವನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡುವಂಥ ಪವರು ಇಲ್ಲದ. ಇದುವರೆಗೆ ನಾವೇನು ಮಾಡಿದ್ದೀವಿ, ಇಲ್ಲಿ ಇದೇನೋ ಕುಕುಮ ಹಚ್ತಾರ ಅಂದ್ರೆ ಏನೋ ಸೌಭಾಗ್ಯ ಚಿನ್ನು. ಇವತ್ತು ನೀವು ಇತಿಹಾಸದಲ್ಲಿ ನೋಡಿ, ಎಷ್ಟು ಜನ ಹೋಗ್ರಿ ಅವ್ರ ಮಂದಿರಕ್ಕೆ ಹೋದಾಗ ಈ ಹಣಿಯನ್ನ ಆ ದೇವ್ರ ಮುಂದೆ ಇಡ್ತಾರೆ, ಅಲ್ಲಿ ಹಿಂಗೆ ತಲೆ ಬಾಗಿಸ್ತಾರೆ. ಇಲ್ಲಿ ಆತ್ಮದ. ಅದಕ್ಕೆ ಆತ್ಮವನ್ನ ಏನಪ್ಪಾ ಅಂದ್ರೆ ಇಲ್ಲೊಂದು ಪವರ್ ಫ್ಯಾಕ್ಟ್ರಿ. ಪವರ್ ಹೆಂಗೆ ನೀವು ಮೊಬೈಲ್ನ ಚಾರ್ಜ್ ಮಾಡ್ತೀರಿ, ಪವರ್ ಇರ್ತದೆ. ಅಥವಾ ಲೈಟ್ ಆನ್ ಮಾಡಿಬಿಡ್ತೀರಿ, ಲೈಟ್ ಆನ್ ಮಾಡಿದಾಗ ಒಂದು ಲೈಟ್ ಬಂದ್ಬಿಡ್ತದೆ. ಹಂಗೆ ಇಲ್ಲಿ ನಿಮ್ಮನ್ನು ನೀವು ಈ ಫೀಲ್ ಮಾಡಿ, ನೀವು ಬೇಕಾದ್ರೆ ಮೆಡಿಟೇಷನ್ ಕೂತ್ಕೊಂಡು ನಿಮ್ಮ ಹಣಿಯಲ್ಲಿ ಫೀಲ್ ಮಾಡಿ, ಇಲ್ಲೊಂದು ಪವರ್ ಇದೆ, ನಿಮ್ಗೆ ಎಷ್ಟು ಒಳ್ಳೆಯ ಒಂದು ಅನುಭವ ಆಗ್ತದೆ. ಅದಕ್ಕೆ ಇದು ಏನಪ್ಪ ಅಂದ್ರೆ ಇಲ್ಲಿ ಪವರ್ ಫ್ಯಾಕ್ಟ್ರಿ ಓಪನ್ ಮಾಡಿ. ನೀವು 4 ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ತಿಳ್ಕೊರಿ, 5ನೇ ಫ್ಯಾಕ್ಟ್ರಿ ಆಟೋಮೆಟಿಕ್ ಓಪನ್ ಆಗಿಬಿಡ್ತದೆ. ಸ್ಯಾಟಿಸ್ಫ್ಯಾಕ್ಟ್ರಿ, ಜೀವನ ಸಂತುಷ್ಟಮಯವಾಗ್ತದೆ. ಅದಕ್ಕೆ ಈ 5ನೇ ಫ್ಯಾಕ್ಟ್ರಿ ನಿಮಗೆ ಓಪನ್ ಮಾಡಬೇಕು ಅನ್ನೋ ಸಲ 4 ಫ್ಯಾಕ್ಟ್ರಿ ಓಪನ್ ಮಾಡಬೇಕು. ಐಸ್ ಫ್ಯಾಕ್ಟ್ರಿ, ಬಾಯಲ್ಲಿ ಸಕ್ರೆ ಫ್ಯಾಕ್ಟ್ರಿ, ಬಾಯಲ್ಲಿ ರುಚಿಯಾದ ಫ್ಯಾಕ್ಟ್ರಿ, ಬೆಲ್ಲದ ಫ್ಯಾಕ್ಟ್ರಿ, ಹೃದಯದಲ್ಲಿ ಪ್ರೀತಿ ಫ್ಯಾಕ್ಟ್ರಿ, ಆತ್ಮದಲ್ಲಿ ಪರಮಾತ್ಮ ಫ್ಯಾಕ್ಟ್ರಿ. ಆವಾಗ ಜೀವನ ಅನ್ನೋದು ಸಂತುಷ್ಟಮಯ ಆಗ್ತದೆ, ಸಂತುಷ್ಟಮಯ ಜೀವನದ ಅದು ಆಗ್ತದೆ. ಇದು 5 ಫ್ಯಾಕ್ಟ್ರಿ ಆಯಿತು. ಇನ್ನು ಹೋಗೋ ಮುಂದೆ ಪರಮಾತ್ಮ ನಿಮ್ಗೆ ಎಷ್ಟು ಕೈ ಕೊಟ್ಟಿದಾನ ವಿಚಾರ ಮಾಡಿ ನೋಡಿ. ಇದುವರೆಗೆ ನೀವೇನು ತಿಳ್ಕೊಂಡಿದ್ರಿ, ನನಗೆ 2 ಕೈ ಅಂತ ಇಲ್ಲ. ಆ ಪರಮಾತ್ಮ ನಮ್ಗೆ 5 ಕೈ ಕೊಟ್ಟಾನ. ದಿನಾಲೂ ಚೆಕ್ ಮಾಡ್ಕೊಳ್ಳಿ, ನಮ್ಮ 5 ಕೈ ಯೂಸ್ ಮಾಡ್ಲತ್ತೀವಿ ನಾವು. ಫಸ್ಟ್ ಕೈ ನಿಮ್ಗೆ ಕೊಡೋ ಕೈ ಇರಬೇಕು, ನಿಮ್ಮ ಕೈ ಹಿಂಗಿರ್ಬೇಕು ಯಾವಾಗಲೂ. ಅದಕ್ಕೆ ಹೇಳ್ತಾರೆ ಪರಮಾತ್ಮನ ಕೈ ಯಾವಾಗಲೂ ಹಿಂಗಿರ್ತದೆ ಅಂತ.
ಮನುಷ್ಯನ ಕೈ ಹಿಂಗಿರ್ತದೆ. ಅದಕ್ಕೆ ನೀವು ಪರಮಾತ್ಮ ಸಮಾನ ಆಗ್ಬೇಕಂದಾಗ ನಿಮ್ಮ ಕೈ ಹಿಂಗಿರಬೇಕು. ಕೊಡುವ ಕೈ. ಇಲ್ಲಿ ಕೊಡುವ ಒಂದು ವಿಚಾರ ಏನಾಯ್ತು? ದುಡ್ಡಿನ ಬಗ್ಗೆ. ಇಲ್ಲ, ದುಡ್ಡಿಲ್ಲ. ದುಡ್ಡು ಕೊಡಬೇಕಂತಿಲ್ಲ. ನೀವು ಊಟ ಕೊಡಿ, ಬಟ್ಟೆ ದಾನ ಮಾಡಿ, ದುಡ್ಡು ದಾನ ಮಾಡಬೇಡಿ. ಯಾಕಂದ್ರೆ ದುಡ್ಡನ್ನು ಯಾವ ವ್ಯಕ್ತಿ ನೀವು ದಾನ ಮಾಡಿರ್ತಿಲ್ಲ ಆ ವ್ಯಕ್ತಿ ಹೋಗಿ ಆ ದುಡ್ಡನ್ನು ಎದಕ್ಕೆ ಯೂಸ್ ಮಾಡ್ತಾನೆ ಅದು ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಹೊರಗಡೆ ನೋಡಿರಿ, ಇವತ್ತು ಮನುಷ್ಯ ಇವತ್ತು ಬಾಂಬೆ ಅಂತ ಜಾಗದಲ್ಲಿ ಹೋಗಿ ನೋಡಿ ನೀವು, ಭಿಕ್ಷುಕರು ಏನು ಮಾಡ್ತಾರೆ? ಸಾಯಂಕಾಲ ಅವರು ಶರಾಬ್ ಕುಡಿತಾರೆ, ದಾರು ಕುಡಿತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಅವರು ಅವ್ರ ಹತ್ರ ದುಡ್ಡು ಇದ್ದಾಗ ಮಾಡ್ತಾರೆ. ನೀವೇ ಅವ್ರಿಗೆ ದಾನ ಮಾಡ್ಲಿಕ್ಕೆ ಅವರೆಲ್ಲ ತಿನ್ನಬೇಕು. ನಿಮ್ಮ ಮನೆಗೊಂದು ಯಾರ ಬಂದಿರ್ತಾರೆ, ಊಟ ಮಾಡಿಸಿ. ಮತ್ತು ಊಟನೇ ಹೆಂಗೆ ಇರಬೇಕಂದ್ರೆ ಒಳ್ಳೆಯದು. ನೀವೇನು ಉಣ್ತೀರ ಅದನ್ನೇ ಸ್ವಲ್ಪ ಕೊಡಿ, ಇಷ್ಟೇ ಕೊಡಿ. ಕೊಡ್ಬೇಕಂತೇನು ಎಲ್ಲ ಕೊಡ್ಬೇಕಂತೇನಿಲ್ಲ, ಸ್ವಲ್ಪ ಆದರೂ ಕೊಡಿ. ಒಂದು ಮಗು ಅಳ್ತಾ ಇದೆ, ನೋಡ್ತಾ ಇದ್ರೆ ನೀವು, ಒಂದು ಮಗು ಅಳ್ತಾ ಇತ್ತು. ನೀವೇನು ಮಾಡ್ಬೇಕಂದ್ರೆ ಆ ಮಗು 10 ರೂಪಾಯಿ ಕೇಳ್ತಾ ಇದೆ, 10 ರೂಪಾಯಿ ಕೊಡಬೇಡಿ, ಬಿಸ್ಕಿಟ್ ತೊಗೊಳ್ಳಿ. 1-2 ಪ್ಯಾಕೆಟ್, 1 ಪ್ಯಾಕೆಟ್ ಬಿಸ್ಕಿಟ್ ಆ ಮಗುವಿಗೆ ಬಿಸ್ಕಿಟ್ ಕೊಡಿ. ಅದು ತಿಂದಾಗ ನಿಮಗೂ ಆನಂದ ಆಗ್ತದೆ, ಆ ಮಗುವಿಗೆ ಆನಂದ ಆಗ್ತದೆ. ಅದಕ್ಕೆ ದಾನ ಮಾಡು ಮೊದಲನೇ ಕೈಯ, ಕೊಡುವ ಕೈಯ. 5 ಬೆರಳು ಕೆಳಗಡೆ ಕೊಡುವ ಕೈ. ಎರಡನೇ ಕೈ ಹೆಂಗದೆ ಅಂದ್ರೆ 4 ಬೆರಳು ನಿಮ್ಮ ಕಡೆ, 1 ಬೆರಳು ಪರಮಾತ್ಮ ಕಡೆ. ನಾವು ಇಡೀ ಜೀವನ ಏನು ಮಾಡಿದ್ವಿ ಅಂದ್ರೆ ಮತ್ತೊಬ್ಬರು ನೋಡಿದೆವು. ನಮ್ಮನ್ನು ನೋಡ್ತಾ ಇಲ್ಲ ನಾವು, ನಮ್ಮ ದೃಷ್ಟಿ ಹೊರಗಡೆನೇ ಇದೆ, ಒಳಗಡೆ ನಮ್ಮ ದೃಷ್ಟಿ ಹೋಗ್ತಾ ಇಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮನ್ನು ನೋಡ್ಕೊಳ್ಳಿ, ಪರಮಾತ್ಮ ನೋಡಿ. ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ ಆಪ್ಕೋ ದೇಖೋ ಅವ್ರ ಬಾಪ್ಕೋ ದೇಖೋ ಅಂತ. ಬಾಪ್ ಅಂದರೆ ಪರಮಾತ್ಮ, ಇಲ್ಲಿ ಆಪ್ ಅಂದರೆ ನಮ್ಮದು. ಅದಕ್ಕೆ ನಮ್ಮನ್ನು ನೋಡ್ಕೋಬೇಕಾಗಿದೆ. ಯಾರು ತಮ್ಮನ್ನು ನೋಡ್ಕೋತಾರಲ್ಲ ಅವರ ಜೀವನದಲ್ಲಿ ನಿಜವಾದ ಸುಖ ಶಾಂತಿ. ಒಂದು ಜೀವನದಲ್ಲಿ ಒಂದು ಮಾತು ನೆನಪಿಟ್ಕೊಂಡ್ಬಿಟ್ರೆ ನೀವು, ಎಲ್ಲಿವರೆಗೆ ನೀವು ಮತ್ತೊಬ್ಬರನ್ನ ಅವಗುಣ ನೋಡ್ತಾ ಇರ್ತಿರಲ್ಲ ನಿಮ್ಮ ಜೀವನದಲ್ಲಿ ಎಂದೂ ಶಾಂತಿ ಸಿಗೋದಿಲ್ಲ. ಇದನ್ನು ಪಕ್ಕಾ ಬರ್ಕೋರಿ. ನಿಮ್ಮ ಜೀವನದಲ್ಲಿ ನೀವು ಎಲ್ಲಿವರೆಗೆ ಮತ್ತೊಬ್ಬರ ಅವಗುಣ ನೋಡ್ತಾ ಇರ್ತಿರಲ್ಲ ಆ ಅವಗುಣಗಳು ನಿಮ್ಮ ಹತ್ರ ಬರ್ತಾವೆ. ನಿಮ್ಮ ಅವಗುಣ ನೋಡ್ಕೊಳ್ಳಿ, ಅವಾಗ ನಿಮ್ಮ ಜೀವನದಲ್ಲಿ ನನ್ನ ಹತ್ರ ಇದು ಕಮ್ಮಿ ಇದೆ, ಇದನ್ನು ತೆಗಿಬೇಕು. ಅದಕ್ಕೆ 4 ಬೆರಳು ನಿಮ್ಮ ಕಡೆ, 1 ಬೆರಳು ಪರಮಾತ್ಮ ಕಡೆ. ಇದು ಎರಡನೇ ಕೈ. ಮೂರನೇದು ಹರಿಯುವ ನೀರಿನ ಕೈ ಆಗಬೇಕು. ನಿತ್ಯ ನೀರಲ್ಲಿ ಕೊಳಿತದ ನೀರು, ಅದರ ವಾಸನೆ ಬರ್ತದೆ. ಅದೇ ನೀರನ್ನು ಹರಿಯುವಂಥವರಾಗ್ರಿ. ಈಗ ನೋಡ್ರಿ ನೀವು, ಅದಕ್ಕೆ ಜೀವನದಲ್ಲಿ ಹೇಳ್ತಾರೆ ಹರಿಯುವ ನೀರಾಗಬೇಕಂತ, ನಿತ್ಯ ನೀರಾಗಬಾರ್ದಂತ ಜೀವನದಲ್ಲಿ. ಅದಕ್ಕೆ ಯಾರೋ ಏನೋ ಅಂದಾರ, 1-2 ವರ್ಷ ಮೊದಲ ಯಾರೋ ನಿಮ್ಮ ಸಂಬಂಧಿಕರು ನಿಮಗೇನೋ ಅಂದಾರ. ಏನು ಅಂದಾರಪ್ಪ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಈಗ ಸಂಸಾರ ಅನ್ನೋದು ಜೀವನದಲ್ಲಿ ಸಂಸಾರದೊಳಗೆ ಮಾತೇ ಬರ್ತಾವೆ. ನಿಮ್ಮ ಸಂಬಂಧಿಕರುಗಳು ವ್ಯವಹಾರ ಆಗಿರ್ತವೆ, ಒಂದು ಹೊಲದ ವ್ಯವಹಾರ ಆಗಿರ್ತದೆ, ಅಥವಾ ಒಂದು ಡಿವೈಡೆಡ್ ಸಮಯದಲ್ಲಿ ಏನೋ ಅವ್ರಿಗೆ ಹೆಚ್ಚು ಹೋಗಿರ್ತದೆ, ನಿಮಗೆ ಕಡಿಮೆ ಹೋಗಿರ್ತದೆ. ಈ ಅನೇಕ ವಿಚಾರ ಬಂದಿರ್ತಾವೆ. ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಜಗಳ ಮಾಡಿರ್ತಾರೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಇನ್ನೂ ತಲೆ ಕೂತಿರ್ತದೆ. ಅಯ್ಯೋ ಈ ಜನ್ಮ ಅಲ್ಲ, ಅನೇಕ ಜನ್ಮ ಹಿಂದಿನ ಜನ್ಮ ನೆನಪು ಮಾಡ್ತಾರೆ. ಈಗ ಅವ್ರಿಗೆ ಮರ್ಡರ್ ಮಾಡಿರ್ತಾರೆ, ಇವರು ಅವ್ರ ಸಂಬಂಧಿಕರು ಮರ್ಡರ್ ಮಾಡ್ತಾರೆ. ಅಂದರೆ ಮನುಷ್ಯನ ವ್ಯವಹಾರದಲ್ಲಿ ತಲೆಯಲ್ಲಿ ಎಲ್ಲ ವಿಚಾರದ, ಅದಕ್ಕೆ ಅವನ ಜೀವನದಲ್ಲಿ ಶಾಂತಿ ಇಲ್ಲ. ಶಾಂತಿ ಯಾಕೆ ಇಲ್ಲ ಅಂದ್ರಾಗ ಅವನ ಜೀವನದಲ್ಲಿ ಏನಾಗಿದೆ, ಹಳಿ ವಿಚಾರನ ಕೂತಿದ್ದಾನೆ. ಅದಕ್ಕೆ ಸಮಯ 2 ವರ್ಷ ಮುಗಿದು ಹೋಗಿದೆ, ಆ ಮನುಷ್ಯ ಇವತ್ತು ಅಲ್ಲೇ ಇದ್ದಾನೆ. ಅದಕ್ಕೆ ಏನು ಮಾಡಿರಿ, ಹರಿಯುವಂಥ ನೀರು ಹಾಗ್ರಿ. ಲೆಟ್ಸ್ ಗೋ, ಹೋಗ್ತಾ ಇರಿ ಜೀವನದಲ್ಲಿ. ಯಾವ ನಿಜವಾದ ಮನುಷ್ಯ ಹೋಗ್ತಾ ಇರ್ತಾನೆ ಜೀವನದಲ್ಲಿ, ಅವನು ಮಾತ್ರ ಸುಖ ಇರ್ಲಿಕ್ಕೆ ಸಾಧ್ಯದ. ಇದು 3ನೇ ಕೈ. 4ನೇ ಕೈ ನಮ್ಮ ಲಕ್ಷ್ಮೀ ಕೈ. ವಾಸ್ತವಿಕವಾಗಿ ನಾವು ಯಾರು? ದೇವಕುಲದವರು. ಭಾರತದಲ್ಲಿ ದೈವಿ ರಾಜ್ಯ ಇತ್ತು. ಸತ್ಯುಗದಲ್ಲಿ, ಭಾರತ ಸತ್ಯುಗದಲ್ಲಿ ಸನಾತನ ಧರ್ಮ ಇತ್ತು. ಆ ಸನಾತನದ್ದು ಯಾರಿತ್ತು? ಅವರು ಲಕ್ಷ್ಮೀನಾರಾಯಣ. ಇವತ್ತು ನೀವು ಶುಕ್ರವಾರ ಪೂಜೆ ಮಾಡ್ತೀರಿ, ಲಕ್ಷ್ಮೀ ಪೂಜೆ ಮಾಡ್ತೀರಿ ಮನ್ಯಾಗ. ಪೂಜೆ ಮಾಡುವಂದು ಏನು ಮಾಡ್ತೀರಿ? ನಿಮ್ಮ ಕೈಯ ಲಕ್ಷ್ಮೀ ಕೈ ನೋಡ್ರಿ ನೀವು, ಒಂದು ಕೈ ತೆಳಗಡೆ ಹಿಂಗಿರ್ತಾರೆ ಲಕ್ಷ್ಮೀ ಕೈಯ, ಅಲ್ಲಿ ತೆಳಗಡೆ ಬೆಳ್ಳಿ ರೂಪಾಯಿಯನ್ನು ತೋರಿಸ್ತಾರೆ ಹಿಂಗೆ 1 by 1. ಇನ್ನೊಂದು ಕೈಯ ಆಶೀರ್ವಾದ ಕೈ ಇರ್ತದೆ. ಅದಕ್ಕೆ ನಿಮ್ಮ ಕೈ ಯಾವಾಗಲೂ ಹಿಂಗಿರ್ಬೇಕು. ಕೊಡೋರಾಗ್ರಿ. ಏನು ಕೊಡ್ಬೇಕಂತ ಹೇಳಿ ನಿಮ್ಗೆ ನಾನು ಒಳ್ಳೆಯ ವಿಚಾರ ಕೊಡ್ಬೋದು, ಶ್ರೇಷ್ಠ ವಿಚಾರ ಕೊಡ್ಬೋದು, ಅಥವಾ ಊಟ ಮಾಡಿಸ್ಬೋದು, ಅಥವಾ ಬಟ್ಟೆ ದಾನ ಮಾಡ್ಬೋದು. ಅದಕ್ಕೆ ಕೊಡಬೇಕು. ಇದನ್ನು ನೀವು ಕೇಳ್ಬೋದಾಗಿತ್ತು, ಒಂದು ಕೈಯ ಕೊಡೋದು, ಇನ್ನೊಂದು ಇದನ್ನು ಎರಡರಲ್ಲೇ ಡಿಫ್ರೆನ್ಸ್ ಏನಾಯಿತು? ಇದು ನಿಮ್ಮಲ್ಲಿರುವಂಥ ಆಸ್ತಿ ಪಾಸ್ತಿ, ದುಡ್ಡು, ಹಣಗಿನ ಕೊಡ್ಬೋದು, ಅಥವಾ ನಿಮ್ಮ ಬಡವರಿಗೆ ಊಟ ಮಾಡಿಸ್ಬೋದು, ನಿಮ್ಮ ಹತ್ರ ಬಟ್ಟೆ ಇದೆ ದಾನ ಮಾಡ್ಬೋದು. ಆದರೆ ನಿಮ್ಮ ಇದು ಕೈಯ ಕೊಡೋದು ಕೈ ಅಂದರೆ ಇದನ್ನು ಪರಮಾತ್ಮನಿಂದ ಪಡೆದು ನಿರಂತರವಾಗಿ, ಅಪ್ಪ ಪರಮಾತ್ಮ ಇವ್ರಿಗೆ ಒಳ್ಳೇದು ಮಾಡಪ್ಪ, ನಿರಂತರವಾಗಿ ಅದು ಫ್ಲೋಯಿಂಗ್ ಅಂತಾರೆ. ಅದಕ್ಕೆ ಕಂಟಿನ್ಯೂಸ್ಲಿ 1 by 1 ಬರ್ತಾಯಿದೆ. 5ನೇ ಕೈ ಯಾವುದಪ್ಪ ಅಂದ್ರೆ ವರದಾನದ ಕೈ, ಬ್ಲೆಸ್ಸಿಂಗ್ ಹ್ಯಾಂಡ್ ಅಂತ ಹೇಳ್ತಾರೆ, ಆಶೀರ್ವಾದ ಕೈ. ಮತ್ತೊಬ್ಬರಿಗೆ ಆಶೀರ್ವಾದ ಕೊಡಿ, ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಬೇಡಿ. ಅವ್ರು ಹೆಂಗೇ ಇರಲಿ, ಅವರ ಕರ್ಮ ಅವ್ರ ಜೊತೆ ಇರ್ತದೆ. ನಿಮ್ಮ ಶ್ರೇಷ್ಠ ವಿಚಾರದಿಂದ ಅವರ ಕರ್ಮನೂ ಚೇಂಜ್ ಆಗ್ಬೋದು. ಅದಕ್ಕೆ ನಿಮ್ಗೆ ಯಾವಾಗಲೂ ಆಶೀರ್ವಾದ ಕೈ ಮಾಡಬೇಕು. ಮತ್ತವ್ರ ಬಗ್ಗೆ ಏನು ವಿಚಾರ ಮಾಡಬೇಕು? ಇವ್ರಿಗೆ ಒಳ್ಳೇದಾಗಲಿಪ್ಪ ಪರಮಾತ್ಮ, ಇವರ ಜೀವನ ಶ್ರೇಷ್ಠ ಆಗಲಿಪ್ಪ ಪರಮಾತ್ಮ. ಅದಕ್ಕೆ ನಿಮ್ಮ ಕೈ ಹಿಂಗಿರಬೇಕು. ವಾಸ್ತವಿಕವಾಗಿ ಈ 5 ವಿಚಾರಗಳನ್ನು ಯಾರು ಜೀವನದಲ್ಲಿ ಫಾಲೋ ಮಾಡ್ತಾರೆ
ಅವರ ನಿಜವಾದ ಜೀವನ ಸುಖವಾಗ್ತದೆ. ಈ ರಾಜಯೋಗಿ ಜೀವನ ಬಹಳ ಸುಂದರವಾದಂಥ ಜೀವನದ. ಅದಕ್ಕೆ ಹೇಳ್ತಾರೆ, ಎಲ್ಲೇ ನೋಡಿ ನೀವು ಈ ಏನಾದರೂ ಒಂದು ಪೂಜೆ ಮಾಡಬೇಕಂದ್ರೆ ಇದು ನೋಡ್ತಾರೆ, ಪಂಚಾಂಗ ನೋಡ್ತಾರೆ. ಏನು ಪಂಚಾಂಗದಲ್ಲಿ ಏನು ವಿಚಾರ ಮಾಡ್ತಾರೆ? ಇವತ್ತು ಯಾವುದು ಅವನು ಏನು ಹೇಳ್ತಾನೆ, ಇವತ್ತು ರಾಜಯೋಗ ಇದೆ. ಯಾವ ಬ್ರಾಹ್ಮಣಗೆ ನೀವು ಪಂಚಾಂಗ ಕೇಳಕ್ಕೆ ಹೋಗಿರ್ತಿರಲ್ಲ, ಅವೇನು ಹೇಳ್ತಾನೆ, ಇವತ್ತು ಬ್ರಾಹ್ಮಣ ಏನು ಹೇಳ್ತಾನೆ, ಇವತ್ತು ರಾಜಯೋಗ ಇದೆ. ಇವತ್ತು ರಾಜಯೋಗ ಅಂದರೆ ಫುಲ್ ಡೇ ನೀವು ಏನು ಬೇಕಾದ್ರೆ ಮಾಡ್ಬೋದು. ಅಂದರೆ ಪ್ರತಿಯೊಂದು ಸೆಕೆಂಡು ನಿಮಿಷವೂ ಹೆಂಗಿರ್ತದೆ, ಅದು ಒಳ್ಳೆಯದೇ ಇರ್ತದೆ. ಅರ್ಥಾತ್ ನಿಮ್ಮ ಜೀವನದಲ್ಲಿ ನೀವು ರಾಜಯೋಗ ಕಲ್ತ್ರೆ ನಿಮ್ಮ ಜೀವನ ಯಾವಾಗಲೂ ಖುಷಿ ಆನಂದವಾಗಿರ್ತದೆ. ಅದಕ್ಕೆ ನಿಮ್ಮ ಜೀವನವನ್ನು ಸುಖಿಯಾಗಿ ಇಟ್ಕೋಬೇಕಂದಾಗ ಈ 5 ವಿಚಾರಗಳನ್ನು ದಿನಾಲೂ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಜೀವನದಲ್ಲಿ ಸ್ವಲ್ಪ ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾದ ಸುಖ, ಶಾಂತಿ, ನೆಮ್ಮದಿ, ಪ್ರೇಮ, ಪರಮಾತ್ಮನ ನೆನಪು, ಪರಮಾತ್ಮ ಸತ್ಯ ಪರಿಚಯ. ಅದಕ್ಕೆ ನೀವು ಸಮಯ ತೆಗೆದು ಜೀವನದಲ್ಲಿ ಒಂದು ಅರ್ಧ ಗಂಟೆ ಆದರೂ ದಿನಾಲೂ ಹೋಗಿ ಈ ಆಶ್ರಮದಲ್ಲಿ ರಾಜಯೋಗವನ್ನು ಕಲೀರಿ. ನಿಮ್ಮ ಜೀವನ ನಿಜವಾಗೂ ಸಂತುಷ್ಟ ಆಗ್ತದೆ. ಅದಕ್ಕೆ ಮನುಷ್ಯನ ಜೀವನದ ಹೆಂಗಿದೆಪ್ಪ ಅಂದರೆ ಬಹಳ ಸುಂದರ ಇದೆ. ವಿಚಾರಗಳನ್ನು ಜೀವನದಲ್ಲಿ ಒಳ್ಳೆಯ ವಿಚಾರ ಮಾಡ್ತಿರ್ಬೇಕು. ನಾವು ಹರಿವು ನೀರಾಗಬೇಕು, ಗಿಡ ಆಗಬೇಕು. ತಂಪು ಗಿಡ ಮನುಷ್ಯನಿಗೆ ಹೆಂಗೆ ತಂಪು ಕೊಡ್ತದೆ, ಅದಕ್ಕೆ ಜೀವನದಲ್ಲಿ ಮೂರ್ತಿ ಆಗಬೇಕು. ಕಲ್ಲು ಮೂರ್ತಿ ಏನಂತಾರದ, ಅದೇ ಕಲ್ಲಿನ ಮೂರ್ತಿ ಇರ್ತದೆ. ಈ ಕಲ್ಲಿಗೆ ಎಲ್ಲಿವರೆಗೆ ಆ ಕಲ್ಲನ್ನು ಅದಕ್ಕೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾಗ ಅದು ಮೂರ್ತಿ ಆಗ್ತದೆ. ಅದು ಟ್ರೈನಿಂಗ್ ತೊಗೊಳಿಲ್ಲ ಅಂದರೆ ಅದು ಕಲ್ಲಾಗಿ ಇರ್ತದೆ. ಹಂಗೆ ಈ ಆತ್ಮದಲ್ಲಿ ಏನು ಸಂಸ್ಕಾರ ಅದವಲ್ಲ, ಇದುವರೆಗೆ ನಾವು ಏನು ಕೆಟ್ಟ ಸಂಸ್ಕಾರ ನೋಡಿ, ಕಲಿಯುಗದಲ್ಲಿ ಮನುಷ್ಯನ ಜೀವನದಲ್ಲಿ ಎಷ್ಟು ದುಃಖ ಇದೆ. ಪ್ರತಿಯೊಂದು ಮನೇಲಿ ಹೋಗಿ ನೋಡಿ ನೀವು, ಮನುಷ್ಯನ ಜೀವನದಲ್ಲಿ ಆ ಶಾಂತಿ ಇದೆ. ಅದಕ್ಕೆ ಸುಮ್ಮನೆ ಹೇಳೋದು ಬೇಡ, ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿ. ಕೇವಲ ಇದು ಟೋಟಲ್ ಚಾರ್ಟ್ ಏನಿದೆ ಅಂದರೆ ಒಂದು ಹಾಫ್ ಆನ್ ಅವರ್, ಒಂದು 24 ಗಂಟೆಲಿ ಒಂದು ಅರ್ಧ ಗಂಟೆ ತೆಗೆದ್ರೆ ನಿಮ್ಮ ಜೀವನ ಸಂತುಷ್ಟವಾಗಿರ್ತದೆ. ನಿಮ್ಮ ಜೀವನ ನಿಜವಾದ ಶಾಂತಿ ಸಿಗ್ತದೆ, ಪ್ರೇಮ ಆನಂದವಾಗಿ ಸಿಗ್ತದೆ. ನಿಮ್ಮ ಜೀವನವನ್ನು ನೀವು ಯಾವಾಗಲೂ ಖುಷಿಯಾಗಿಟ್ಕೊಳ್ಳೋಂಥ ಒಂದು ರಾಜಯೋಗದ ಒಂದು ಟ್ರೈನಿಂಗನ್ನು ನೀವು ಪಡ್ಕೊಳ್ಳಿ. ಎಲ್ಲಿ ನಿಯರೆಸ್ಟ್ ಇದೆ ಅಲ್ಲಿ ನಮ್ಮ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಅದನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಿ. ಈ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೊಬ್ಬರಿಗೆ ದಾನ ರೂಪದಲ್ಲಿ ಈ ವಿಚಾರವನ್ನು ಕೊಡಿ. ನಿಮ್ಮ ಜೀವನ ನಿಜವಾಗಲೂ ಸಂತುಷ್ಟ ಜೀವನ ಆಗ್ತದೆ, ಆಧ್ಯಾತ್ಮಿಕ ಜೀವನದ ಉನ್ನತಿ ಆಗ್ತದೆ. ಅದಕ್ಕೆ ಈ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ನಾನು 32 ವರ್ಷದಿಂದ ರಾಜಯೋಗನ ಮಾಡ್ತಾಯಿದ್ದೀನಿ. ವಾಸ್ತವಿಕವಾಗಿ ನಾನು 400 ಕಿಲೋಮೀಟರ್ ನಡ್ಕೋತ ಹೋಗ್ತಿದ್ದೆ ಮೊದಲು ಶಿವನ ದರ್ಶನಕ್ಕಾಗಿ. ಕರ್ನಾಟಕದಿಂದ ಬಿಜಾಪುರದಿಂದ ತೆಲಸಂಗ ಗ್ರಾಮದಿಂದ ಶ್ರೀಶೈಲ ತನಕ ಶಿವನ ಬಗ್ಗೆ ಸಾವಿರಾರು ಸ್ವಾಮಿಗಳು ಕಳ್ಕೊಂಡು ಕಾಲು ತೊಳ್ಕೊಂಡು ನೀರು ಕುಡಿದೆವು. ಅನೇಕ ಶರಣರ ಸಂಘ ಮಾಡಿದೆವು. ಆದರೆ ಇಂಟರ್ನಲ್ಲಿ ಪರಿವರ್ತನೆ ಆಗಲಿಲ್ಲ. ಅದಕ್ಕೆ ಆತ್ಮ ಕಲ್ಯಾಣ ಯಾವಾಗ ಆಗ್ತದಂದರೆ ಕೇವಲ ಆತ್ಮ ಅನುಭೂತಿ ಆದಾಗ, ಆತ್ಮದ ಪರಮಾತ್ಮನ ಪರಿಚಯ ಆದಾಗ, ಆ ಪರಮಾತ್ಮನ ವಾಸ್ತವಿಕ ಸ್ವರೂಪದಲ್ಲಿ ಹೋದಾಗ ಮಾತ್ರ ಜೀವನದಲ್ಲಿ ಸುಖಿ ಆಗ್ತದೆ. ನೋಡಿ, ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗ ಕಟ್ಟಿದ್ದಾರೆ. 12 ಸ್ಥಾನದಲ್ಲಿ ಶಿವನ ಪೂಜೆ ಮಾಡಿದ್ದಾರೆ. ಲಿಂಗ ಅನ್ನೋದಿಲ್ಲ, ಅಲ್ಲಿ ಶಿವನ ಮಂದಿರ ಒಳಗೆ ಲಿಂಗ ಅನ್ನೋದಿಲ್ಲ, ಜ್ಯೋತಿರ್ಲಿಂಗ ಅಂತ ಹೆಸರಿಟ್ಟಿದ್ದಾರೆ. ಯಾವ ಲಿಂಗದಲ್ಲಿ ಜ್ಯೋತಿ ಸ್ವರೂಪ ಇದೆ. ಅದಕ್ಕೆ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳಿದ್ದೀವಿ, ಜ್ಯೋತಿ ಸ್ವರೂಪನ ಮಕ್ಕಳಿದ್ದೀವಿ. ನಮ್ಮ ಜೀವನದಲ್ಲಿ ನಿಜವಾದ ಸುಖ ಶಾಂತಿ ಪ್ರಾಪ್ತಿ ಆಗೇ ಆಗ್ತದೆ. ಯಾಕಂದರೆ ವಾಸ್ತವಿಕವಾಗಿ ನೋಡಿ, ನೀವು ಒಂದು ಗ್ಲಾಸ್ ನೀರನ್ನು ಕಾಸಿ ಅದನ್ನ ಇಟ್ಟುಬಿಡಿ, ಭಯಂಕರ ಕಾಸಿಬಿಡಿ, 60 ಡಿಗ್ರಿ ಕಾಯಿಸಿ, 100 ಡಿಗ್ರಿ ಕಾಯಿಸಿ, ಆದರೆ ಮತ್ತೇನಾಗ್ತದೆ, ತಂಪಾಗಿ ಬಿಡ್ತದೆ. ಹಂಗೆ ಆತ್ಮದ ಸ್ವಧರ್ಮ ಶಾಂತಿ ಅದ, ಪರಮಧಾಮದ ಸ್ವಧರ್ಮ ಶಾಂತಿ ಅದ. ಅದಕ್ಕೆ ನೀವು ಏನಾದರೂ ಜೀವನದಲ್ಲಿ ನಿಜವಾದ ಪ್ರಾಪ್ತಿ ಬೇಕು ಅಂದಾಗ ಒಂದು ಮಾತ್ರ ಕಾರ್ಯ ಮಾಡಿ, 24 ಗಂಟೆಯಲ್ಲಿ ಕೇವಲ ಅರ್ಧ ಗಂಟೆ ಸಮಯ ತೆಗೆದು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ರಾಜಯೋಗ ಮಾಡಿ, ಆವಾಗ ನಿಮ್ಮ ಜೀವನ ನೋಡಿ ಸಂತುಷ್ಟ ಜೀವನ ಆನಂದಮಯ ಆಗ್ತದೆ. ಅದಕ್ಕೆ ನನ್ನ ಜೀವನದಲ್ಲಿ ಬಹಳ ಸಿಕ್ಕಿದೆ. ನನ್ನ ಜೀವನದಲ್ಲಿ ಪರಮಾತ್ಮ ಎಲ್ಲವನ್ನು ಕೊಟ್ಟಿದ್ದಾನೆ, ಸುಖ ಶಾಂತಿ ನೆಮ್ಮದಿ ಪ್ರೇಮ. ಮನುಷ್ಯನ ನಿಜವಾದ ಆಸ್ತಿ ಯಾವುದು? ಸ್ಥೂಲವಾದಂಥ ಹಣ ಅಲ್ಲ. ಬೇಕು, ಹಣ ಅವಶ್ಯಕತೆ ಇದೆ, ಅದನ್ನು ನಾವು ದುಡಿಬೇಕು, ಅವಶ್ಯಕತೆ ಇದೆ. ಬಟ್ ವಾಸ್ತವಿಕವಾಗಿ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನು, ಆತ್ಮ ಅವಲೋಕನ ಮಾಡ್ಕೋಬೇಕಂದಾಗ ಆತ್ಮಜ್ಞಾನ ಬೇಕು. ಅದಕ್ಕೆ ಶರಣರು ಹೇಳ್ತಾರೆ ಒಂದು ಕಡೆ, ಶಿವನ ಅರಿಯದ ಜೀವ ಶವದ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಇತಿಹಾಸದಲ್ಲಿ ಎಷ್ಟೆಷ್ಟು ಮಹಾರಾಜರು ಎಷ್ಟೆಷ್ಟು ಆ ಶಿವನನ್ನು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇವನ್ ಅನೇಕ ವಿದೇಶಗಳಲ್ಲಿ ಸಹ ಶಿವನ ಪ್ರತಿಮೆ ಸಿಕ್ಕಿದೆ. ಅದಕ್ಕೆ ಈ ಶಿವ ಅಂದ್ರೆ ಎಲ್ಲರಿಗೆ, ಅದಕ್ಕೆ ಶಿವ ಅರ್ಥ ಏನು? ಸತ್ಯಂ ಶಿವಂ ಸುಂದರ ಅಂತ ಹೇಳ್ತಾರೆ.
ಅದು ಶಿವದ ಅರ್ಥ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ. ನಮ್ಮ ಆತ್ಮಕ್ಕೆ ಕಲ್ಯಾಣವನ್ನು ಮಾಡೋರು ಕೇವಲ ಪರಮಾತ್ಮ. ಮತ್ತು ನಮ್ಮ ಜೀವನದಲ್ಲಿ ಮಂಗಲವಾಗಿರಬೇಕಂದಾಗ ಆ ಶಿವನ ಸತ್ಯ ಜ್ಞಾನವನ್ನು ಪಡೀರಿ, ಆತ್ಮದ ಅವಲೋಕನ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಜೀವನ ಒಂದು ಸಂತುಷ್ಟ ಜೀವನ, ಒಂದು ಆದರ್ಶ ಜೀವನ ಆಗ್ತದೆ. ಯಾಕಂದರೆ ಬರುವಂಥ ಸಮಯದಲ್ಲಿ ಕಲಿಯುಗದಲ್ಲಿ ಅನೇಕ ಏರುಪೇರುಗಳು ಬರ್ತಾವೆ. ನೋಡ್ತಿರಲ್ಲ ನೀವು, ಈಗ ಅತಿವೃಷ್ಟಿ, ಅನಾವೃಷ್ಟಿ, ಮನುಷ್ಯನಿಂದ ಎಷ್ಟು, ಯಾಕಂದರೆ ಮನುಷ್ಯ ಪಾಪ ಮಾಡೋದು ವಿಚಾರ ಮಾಡೋದಿಲ್ಲ ಅವನು. ಈಗ ಬಂದಾಗ ಏನಂತಾನ, ಪ್ರಕೃತಿಯೊಳಗೆ ಬಂತು, ಪರಮಾತ್ಮ ನಮಗೆ ದುಃಖ ಕೊಟ್ಟ. ಪರಮಾತ್ಮ ನಮಗೆ ದುಃಖ ಕೊಡ್ತಾನವ. ಪರಮಾತ್ಮ ನಮ್ಮ ಅಪ್ಪ ಇದ್ದಾನವ, ನಮ್ಮ ತಂದೆ ಇದ್ದಾನೆ, ನಮಗೆ ಸುಖ ಕೊಡ್ತಾನೆ ಅವನು. ಆದರೆ ನಮ್ಮ ಕರ್ಮ ದುಷ್ಟ ಕರ್ಮದಿಂದ ನಮಗೆ ದುಃಖ ಸಿಗ್ತದೆ ವಿನಃ ನಾವು ಪರಮಾತ್ಮ ನಮಗೆ ದುಃಖ ಕೊಡ್ತಾನೆ ಅನ್ನೋದು ಇದು ಏನಂತಂದ್ರೆ ಒಂದು ಅಶುದ್ಧ ವಿಚಾರದ. ಅದಕ್ಕೆ ತಪ್ಪಿನೂ ಸಹ ಪರಮಾತ್ಮ ನಮಗೆ ದುಃಖ ಕೊಟ್ಟಿದ್ದಾನೆ. ಈ ಪ್ರಕೃತಿಯಲ್ಲಿ ವಿಕೋಪಗಳಾಗ್ತದೆ, ಪರಮಾತ್ಮನ ವಿಕೋಪಗಳು ಅಲ್ಲ, ಮನುಷ್ಯನ ಪಾಪದ ವಿಕೋಪಗಳು ಹೆಚ್ಚಾದಾಗ ಸೃಷ್ಟಿಯೊಳಗೆ ಪರಿವರ್ತನೆ ಆಗ್ತದೆ. ಅದಕ್ಕೆ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಕೆಲವು ಮಂದಿ ಕೇಳ್ತಾರೆ, ಮನೆ ಬಿಡ್ತಾರನ್ರಿ. ಮನೆ ಬಿಡೋದಿಲ್ಲ, ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ಸ್ವಾಮೀಜಿ ಬಂದಿದ್ರು ಕರ್ನಾಟಕದವರು, ಅನೇಕ ಸ್ವಾಮೀಜಿ ಕೇಳಿದ್ರು ನಮಗೆ, ಏನಪ್ಪ ಮತ್ತು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ರು. ಅವಾಗ ನಾವು ಅವ್ರಿಗೆ ಏನು ಹೇಳಿದ್ವು, ಸ್ವಾಮೀಜಿ ನೀವು ಇಷ್ಟು ದೂರ ಬರ್ತಿರಲ್ಲ, ಅದಕ್ಕೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಕರ್ನಾಟಕದಿಂದ ಇಲ್ಲಿ ಬಂದಿದ್ದೀನಿ, ಅದಕ್ಕೆ ನಾ ಸೇವೆ ಮಾಡ್ಲಿಕ್ಕೆ ಇದ್ದೀನಿ. ಅದಕ್ಕೆ ಓಂ ಶಾಂತಿ ಒಳಗೆ ಇದು ಒಂದು ಧರ್ಮ ಅಲ್ಲ, ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿದಾವ, ಎಲ್ಲ ಧರ್ಮದ ಆತ್ಮಗಳು ಅವರು ಇಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ರಾಜಯೋಗ ಮಾಡ್ತಾರೆ. 147 ದೇಶದಿಂದ ಬರ್ತಾರೆ ರಾಜಯೋಗ ಮಾಡ್ಲಿಕ್ಕೆ. ಭಾರತ ದೇಶದಲ್ಲಿ ಎಷ್ಟಪ್ಪ ಅಂತಂದ್ರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ತೊಗೊಳ್ಳಿ ನೀವು, 7 ಕೋಟಿ ಜನಸಂಖ್ಯೆ, 6.5 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಮೌಂಟ್ ಆಬುದಲ್ಲಿ ನಾವು 100 ಜನ ಈ ಈಶ್ವರನ ಸೇವೆ ಮಾಡ್ತಾಯಿದ್ದೆವು. ಅದಕ್ಕೆ ತಮ್ಮ ಜೀವನದಲ್ಲಿ ಒಂದು ಸಲ ಮೌಂಟ್ ಆಬು ವಿಸಿಟ್ ಜರೂರು ಕೊಡಿ. ಅದಕ್ಕಿಂತ ಮುಂಚೆ ನಿಯರೆಸ್ಟ್ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಈ ರಾಜಯೋಗದ ಅಭ್ಯಾಸ ಮಾಡಿ, ನಿಮ್ಮ ಜೀವನದಲ್ಲಿ ನಿಜವಾದ ಸುಖ ಶಾಂತಿ ಸಿಗ್ತದೆ. ತಮ್ಮೆಲ್ಲರಿಗೆ ಆ ಪರಮಾತ್ಮ ಸರ್ವ ಶಾಂತಿ ಸುಖದ ನೆಮ್ಮದಿ ಕೊಡಲಿ, ನಿಮ್ಮ ಜೀವನ ಮಂಗಳ ಕಾರ್ಯವಾಗಲಿ ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡಿ ಈ 2 ವಿಚಾರಗಳನ್ನು ಮುಗಿಸ್ತೀನಿ.